ಹೇಳಿ ಕಾಂಗ್ರೆಸ್ ಪಕ್ಷ ಮೊದಲು ಲೋನಿಯವರು ಬಳಸ್ಕೊಳ್ತಾ ಇದೆ. ಪ್ರೀತಿ ಸಮಾಜಕ್ಕೆ ಸಿಕ್ಕಿಲ್ಲ. ಇನ್ನೊಂದು ಲೋನಿಯವರು ಬಹುದಿನಗಳಿಂದ ಸಿದ್ದರಾಮಯ್ಯರು ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ನಂಬಿಕೊಂಡು ಈ ಪಕ್ಷದೊಳಗೆ ಇದ್ದಾರೆ. ಅವರಿಗೊಂದು ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ವಿಚಾರದಿಂದ ಕೊಡ್ತಾರ ಅಂತ ಆಶಾಭಾವನೆಯಿಂದ ಇದೀನಿ. ಇಂಡಿಪೆಂಡೆಂಟಾಗಿ ಹೊಳ್ಳಿ ಬರುವಾಗ ನಾನು ಈ ಪಕ್ಷಕ್ಕೆ ಬರಬೇಕು ಮತ್ತು ಕೂಡಬೇಕು ಅಂತ ಇರಲಿಲ್ಲ. ಸನ್ಮಾನ್ಯ ಶ್ರೀ MB ಪಾಟೀಲ್ರು ಅವ್ರ ಸಹೋದರರಂಥ ಸುನೀಲ್ ಗೌಡರು ನನಗೆ ಕೆಲವು ಜನರನ್ನು ಕಳಿಸಿ ಮೊದಲು ಮಾತಾಡಿದ್ರು, ಇಲ್ಲ ನೀವು ಕಾಂಗ್ರೆಸ್ಸಿಗೆ ಬರ್ರಿ, ನಿಮ್ಗೆ ಏನಾದರೂ ಅವಕಾಶ ಮಾಡಿಕೊಡ್ತೇವೆ ಅಂತ. ನಾನು ನನ್ನ ಸ್ನೇಹಿತರು ಮತ್ತು ರಾಜಕೀಯ ನಮ್ಮ ಜೊತೆ ಅತಿ ಹೆಚ್ಚು ಒಡನಾಟದಲ್ಲಿರೋರು ಯಶವಂತರಾಯಗೌಡ ಪಾಟೀಲ್, ಅವ್ರಿಗೆ ಕೇಳಿದೆ, ಗೌಡ್ರೆ ಈ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾನು ಏನು ಮಾಡಬೇಕು. ಅವರು ನನಗೆ ಹೇಳಿದ್ರು, ನಿಮ್ಗೆ ಒಳ್ಳೆಯ ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ, ನೀನು MB ಪಾಟೀಲ್ರ ವಿರೋಧ ಇಲೆಕ್ಷನ್ ಮಾಡಿರ್ಬೋದು, ಅದನ್ನು ಮರಿ. ನೀವೊಂದು ಪಕ್ಷದೊಳಗಿದ್ರೆ ನಿನ್ನ ವ್ಯಕ್ತಿತ್ವಕ್ಕೆ ಇವತ್ತಿಲ್ಲ ನಾಳೆ ಒಂದು ಅವಕಾಶ ಇರ್ತದೆ, ನೀ ಕಾಂಗ್ರೆಸ್ಗೆ ಜಾಯಿನ್ ಆಗೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಅವರು ಕೊಟ್ಟರು. ನಿಮ್ಮ ಜೋಡಿ ಇದ್ದಂಥವರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಂಥವರು MLA ಆಗಿದ್ದಾರೆ ಸರ್. ತಾವು ಯಾಕೆ ಸರ್ ತಮ್ಮ ರಾಜಕೀಯ ಯಾಕೆ MLA ಆಗ್ತಾ ಇದ್ದೀನಿ? ಒಂದು ರೀತಿ ನಾನು ನಮ್ಮ ನಾಯಕರಿಗೆ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಯಾಕಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳಾಗ್ತಾ ಬಂದು 80 ವರ್ಷಗಳಾದರೂ ಕರ್ನಾಟಕದಲ್ಲಿ ಗಾಣಿಗೆ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಹೌದು ಸರ್. ಇವತ್ತಿಗೂ ಗಾಣಿಗೆ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಾಗ ಅಥವಾ ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಮಾತ್ರ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ 3 ಜನರಿಗೆ ಅವರು 5 ವರ್ಷ ಪೂರ್ತಿ ಕೊಡಲಿಲ್ಲ ಅಂದರೂ ಅಲ್ಪ ಅವಧಿಗೆ ಆದರೂ 3 ಜನರಿಗೆ ಮಂತ್ರಿ ಮಾಡ್ತಾರೆ. ಎಲ್ಲ ಸಮಾಜದವ್ರಿಗೆ ಕೊಡ್ರಿ, ನೀವು ಅವಕಾಶ ಮಾಡಿ ಕೊಡ್ರಿ, ನೀವು ಬೆಳೀರಿ, ಮತ್ತೊಬ್ಬರನ್ನ ಬೆಳೆಸ್ರಿ. ಮತ್ತು MB ಪಾಟೀಲ್ರನ್ನ ಕುರಿತು ನೇರವಾಗಿ ನಾನು ಹೇಳ್ಬೇಕಪ್ಪ ಅಂದ್ರೆ ಅವ್ರು ಮಾಡೋ ಕೆಲಸದ ಶೈಲಿ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಅವರು 2 ಸಚಿವರಾಗಿ, ನೀರಾವರಿ ಸಚಿವರಾಗಿ ಜಿಲ್ಲೆಯ ಜನತೆ ನೆನೆಸುವಂಥ ಕೆಲಸ ಮಾಡೋದು. ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರು, ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಭಾಳಷ್ಟು ಕೊಡುಗೆಗಳನ್ನು ತರ್ತಾರ ಅಂತಕ್ಕಂಥ ವಿಶ್ವಾಸ ನನಗೂ ಇದೆ, ಜಿಲ್ಲೆಯ ಜನತೆಗೂ ಇದೆ. ಜೂನ್ ಲೋನಿಯವರು MLC ಪಕ್ಕ ಆಗಬಹುದು. ಅವ್ರು ಕೊಟ್ಟ ಮಾತಿಗೆ ಬದ್ಧರಾಗಿ ಕೆಲಸ ಮಾಡೋದು. ಬಟ್ ನನ್ನ ರಾಜಕೀಯ ಪ್ರವೇಶಕ್ಕೆ ನನ್ನ ತಂದೆಯವರು ಒಲವು ಇರಲಿಲ್ಲ. ಆದರೆ ನಮ್ಮ ಅಜ್ಜಂದು ಒಂದು ಒಳ್ಳೆಯ ಗುಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ನಾನು ದೇಶಕ್ಕಾಗಿ ಶ್ರಮಿಸಿದ್ದೀನಿ, ದೇಶಕ್ಕೆ ಸ್ವಾಭಿಮಾನದಿಂದ ದುಡಿದಿದ್ದೀನಿ. ಅವ್ರು ಕೊಡ್ತಕ್ಕಂಥ ಒಂದು ಪಗಾರು ಅಥವಾ ಗೌರವಧನವನ್ನು ತೊಗೊಂಡ್ರೆ ನಾನು ಅದರ ಆಸೆಗಾಗಿ ಮಾಡ್ದಂಗೆ ಆಗ್ತೈತಿ. ಮಜ್ಜ ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ರು, ಅಂಥವ್ರ ಮೊಮ್ಮಗನಾಗಿ ಇದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ. ನಮ್ಮದು ಪ್ರಾಯಶಃ ಸರ್ ಈಗ ಕಾಂಗ್ರೆಸ್ ಪಕ್ಷ ಸರ್ ಗಾಣಿಗೆ ಸಮಾಜವನ್ನು ಮೇಲೆತ್ತಿ ಕೆಲಸನ ಮಾಡ್ತಾ ಇರಲಿಲ್ಲ, ಯಾಕೆ ಸರ್? ನಾವೆಲ್ಲ ಜನತಾ ದಳದಿಂದ ಬಂದವರು, ಜನತಾ ಪರಿವಾರದಿಂದ ಬಂದವರು. ಅವತ್ತು ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದ ತಕ್ಷಣ ಚುನಾವಣೆಗಳು ಬಂದು ಸ್ವಲ್ಪ ಯಾರೋ ಒತ್ತಾಯ ಮಾಡಿ ಅವ್ರನ್ನ ನಾಮಿನೇಷನ್ ಕೊಡಲಾರ್ದಂಗೆ ಮಾಡಿ ಎಲ್ಲೋ ಕರ್ಕೊಂಡು ಹೋದರು. ಅಂಥ ಸಂದರ್ಭದೊಳಗೆ ರಾತ್ರಿ 2 ಗಂಟೆಗೆ ದೇವೇಗೌಡರು ನನಗೆ ಫೋನ್ ಹಚ್ಚಿ, ನೋಡಪ್ಪ ನೀ ಚುನಾವಣೆ ಒಳಗೆ ಗೆದ್ದು ಬರ್ತಿ ಅಂತಕ್ಕಂಥ ಭರವಸೆ ನಾ ಕೊಡೋದಿಲ್ಲ, ಆದ್ರೆ ನಾವೊಬ್ಬ ದೇಶದ ಮಾಜಿ ಪ್ರಧಾನಿಯಾಗಿ 28 ಮತಕ್ಷೇತ್ರದೊಳಗೆ ನನ್ನ ಪಕ್ಷದ ಕ್ಯಾಂಡಿಡೇಟ್ ನಿಲ್ಲಬೇಕು, ನಮಗೆ ಅವಕಾಶನೇ ಸಿಗ್ತಾ ಇಲ್ಲಲ್ಲ ಅನ್ನೋ ಉದ್ದೇಶದಿಂದನೇ ಮೊನ್ನೆ ಸಲ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾಯ್ತು. ನಾನು ಒಂದು ಉದ್ದೇಶ ಇತ್ತು ಇಂಡಿಪೆಂಡೆಂಟ್ ನಿಲ್ಲುವಾಗ, ಜಾತ್ಯತೀತ ಪಕ್ಷ ಇದು ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜಗಳನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ನಾನು ಗಾಣಿಗ ಸಮಾಜವನ್ನು ಪ್ರತಿನಿಧಿಸೋದ್ರಿಂದ ನಮ್ಮ ಸಮಾಜಕ್ಕೆ ಯಾರೂ ಇಲ್ಲ. ಕನಿಷ್ಠ ಒಂದು 20 ಮತಕ್ಷೇತ್ರದೊಳಗೆ ಕಾಂಗ್ರೆಸ್ ಆರಿಸಿ ಬರ್ಲಿಕ್ಕೆ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಪ್ರವೇಶನೇ ಕಾರಣ ಆಯಿತು. ನಮಗೆ ನೋವಿದೆ, ಇನ್ನೂವರೆಗೆ ಸರ್ಕಾರ ಅವರನ್ನು ಸಚಿವ ಸಂಪುಟದೊಳಗೆ ತೊಗೊಂಡಿಲ್ಲ ಅಂತಕ್ಕಂಥ ನೋವಿದೆ. ಇವತ್ತು ತಮ್ಮ ವಾಹಿನಿಯ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಲಕ್ಷ್ಮಣ ಸವದಿ ಸಾಹೇಬರಿಗೆ ಶೀಘ್ರವಾಗಿ ನೀವು ಸಚಿವ ಸಂಪುಟದೊಳಗೆ ಅವಕಾಶ ಮಾಡಿ ಕೊಟ್ಟಿದ್ದೇ ಆದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ, ಈ ಸಮಾಜದ ಇನ್ನೂ ಹೆಚ್ಚಿನ ಬೆಂಬಲ ಮುಂದಿನ ದಿನಮಾನದೊಳಗೆ ಸಿಗ್ತೈತಿ. ಸರ್ ಈಗ ಕಾಂಗ್ರೆಸ್ ಪಕ್ಷ ಸರ್ ಗಾಣಿಗೆ ಸಮಾಜವನ್ನು ಮೇಲೆತ್ತಿ ಕೆಲಸನ ಮಾಡ್ತಾ ಇದ್ದಾರೆ, ಯಾಕೆ ಸರ್? ನೀವು ಒಪ್ಕೊಳ್ತೀರಿ, ಮೊನ್ನೆ ಇಲೆಕ್ಷನ್ದೊಳಗೆ ಸೌದಿಯವರು ಬರೋದ್ರಿಂದ 15-20-25 ಸೀಟ್ ತಕ್ಕನೂ ಅವಕಾಶಗಳು ಹೆಚ್ಚಾದವು ಅಂತಕ್ಕಂಥ ಮಾತನ್ನು ನೀವು ಒಪ್ಕೊಳ್ತೀರಿ. ಇದ್ರೂ ನೀವು ಅಂಥ ನಾಯಕರಿಗೆ ನೀವು ಇವತ್ತಿನ ತಕ್ಕ ಕಾಯಿಸ್ತೀರಿಪ್ಪ ಅಂದ್ರೆ ಪ್ರಾಯಶಃ ಅದು ಮುಂದಿನ ದಿನಮಾನದೊಳಗೆ
ನಾವು ಏನು ಮಾತಾಡಬೇಕು ತಿಳಿತಾ ಇಲ್ಲ. ಮಲ್ಲು ಲೋಣಿಯವರು ಮುಂದೇನು MLCನ ಅಥವಾ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ ಸೀಮಿತ? ಇಲ್ಲ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. ಸ್ವತಂತ್ರ ಪೂರ್ವದಲ್ಲಿ ಅಥವಾ ಈ ದೇಶಕ್ಕೆ ಏನು 1889ರಲ್ಲಿ ವಿದ್ಯುತ್ ಇರಲಿಲ್ಲ, ಅವಾಗ ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಬೆಳಬೇಕಾದ್ರೆ ಗಾಣಿಗರು ತೆಗೆದಂಥ ತೈಲದಿಂದ ಬೆಳಗ್ತಿತ್ತು. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಅತ್ಯುತ್ತಮ ಸಂಘಟನಾಕಾರ, ಶಿಕ್ಷಣ ಪ್ರೇಮಿ, ಪಕ್ಷದ ಬಲವರ್ಧನೆಗೆ ಶ್ರಮಿಸುತ್ತಿರುವ ಚಾಣಾಕ್ಷ ರಾಜಕಾರಣಿ, ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಪಕ್ಷದ ನಾಯಕ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗಮನ ಸೆಳೆದಂಥ ಜನಮೆಚ್ಚುಗೆ ಜನನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್. ತಾವಾಗಿದ್ದೀರಿ ಸರ್? ಸರ್ ಆರಾಮ್ ಸರ್. ಸರ್, ತಾವು ಈಗಾಗಲೇ ಜಿಲ್ಲೆ ಸೇರಿದಂತೆ ರಾಜ್ಯ ತುಂಬ ಚಿರಪರಿಚಿತರು. ಆದರೂ ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ ವಿಜಯಪುರ ತಾಲೂಕಿನ ನಾಗ್ಠಾಣ್ ಗ್ರಾಮ ನನ್ನ ಹುಟ್ಟೂರು. ಓಕೆ ಸರ್. ನಾನು ರೈತ ಕುಟುಂಬದಲ್ಲಿ ಜನಿಸಿದ್ರು ಸಹ ನನ್ನ ಅಜ್ಜ ಸ್ವತಂತ್ರ ಹೋರಾಟಗಾರರು. ಭಾಳ ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ. ನನ್ನ ಅಜ್ಜನಾದಂಥ ಗುರ್ಲಿಂಗಪ್ಪ ಬಸವಂಡಪ್ಪ ಲೋಣಿ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ನಾಗ್ಠಾಣದಿಂದ 24 ಜನ ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದು ಪುಣೆಯ ಯರೋಡ ಜೈಲಿನಲ್ಲಿ 6 ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದವರು. ಇನ್ನೊಂದು ಅವ್ರ ಬದಲು ನಾನು ಭಾಳ ಮೆಚ್ಚುಗೆಯಿಂದ ಹೇಳ್ಬೇಕಾದ್ರೆ, ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಅವರಿಗೆ ಪಿಂಚಣಿ ಕೊಡ್ತು ಅವ್ರು ಇರುವವರೆಗೆ. ಮತ್ತು ವಿಜಯಪುರ ನಗರದಲ್ಲಿ ಸ್ವಾತಂತ್ರ್ಯ ಕಾಲನಿ ಅಂತೇಳಿ ಒಂದು ಕಾಲನಿಯನ್ನು ನಿರ್ಮಿಸಿ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರಿಗೆ ಇರೋದಕ್ಕಾಗಿ ನಿವೇಶನಗಳನ್ನು ಉಚಿತವಾಗಿ ಕೊಡ್ತು. ಆದರೆ ನಮ್ಮ ಅಜ್ಜಂದು ಒಂದು ಒಳ್ಳೆಯ ಗುಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ನಾನು ದೇಶಕ್ಕಾಗಿ ಶ್ರಮಿಸಿದ್ದೀನಿ, ದೇಶಕ್ಕೆ ಸ್ವಾಭಿಮಾನದಿಂದ ದುಡಿದಿದ್ದೀನಿ. ಅವ್ರು ಕೊಡ್ತಕ್ಕಂಥ ಒಂದು ಪಗಾರು ಅಥವಾ ಗೌರವಧನವನ್ನು ತಗೊಂಡ್ರೆ ನಾನು ಅದರ ಆಸೆಗಾಗಿ ಮಾಡ್ದಂಗೆ ಆಗ್ತೈತಿ. ದೇವ್ರು ನನಗೆ ಎಷ್ಟೇ ಅಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಟ್ಟಿದ್ದಾನ, ಸಂತೋಷದಿಂದ ಅವರು ಪಿಂಚಣಿಯನ್ನು ನಿರಾಕರಿಸಿದರು, ಆ ನಿವೇಶನವನ್ನು ನಿರಾಕರಿಸಿದರು. ನನಗೆ ಅವರ ಸಹಪಾಠಿಗಳು ಬಹಳಷ್ಟು ಜನ ಬಾಗೇವಾಡಿ ಅವ್ರಂತ ತಿಕ್ಕೊಂಡು ಕಿಶಿಂದ್ರೆ ಜಿಲ್ಲಾ ಹೋರಾಟಗಾರರ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ಅಧ್ಯಕ್ಷರಿದ್ರು. ಅವರು ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಬಂದ ಬಳಿಕ ಹೇಳಿದ್ರು, ಏನಪ್ಪಾ ನಿಮ್ಮ ಅಜ್ಜ ಅವನಿಗೆ ಪಿಂಚಣಿ ಸಿಗ್ತಿತ್ತು, ನಾವು ಈಗ 2,000 ರೂಪಾಯಿ ಪಿಂಚಣಿ ತೋತೆವು, ಬ್ಯಾಡಪ್ಪ ನಾ ದೇಶಕ್ಕಾಗಿ ದುಡ್ದೀನಿ ಅಂತ ಅದನ್ನೂ ಬಿಟ್ಟ. ನಮಗೆಲ್ಲ ನಿವೇಶನ ಕೊಟ್ರು, ಮನಿಗೆ ಸಾಲ ಕೊಟ್ರು, ನಾವೆಲ್ಲ ಮನಿ ಕಟ್ಕೊಂಡೆವು, ಅದನ್ನೂ ಬ್ಯಾಡ ಅಂತಂದ. ನಿಮ್ಮ ಅಜ್ಜ ಬಹಳ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ರು. ಅಂಥವ್ರ ಮೊಮ್ಮಗನಾಗಿ ಇದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ. ನಮ್ಮದು ಪ್ರಾಯಶಃ ಒಂದು ರೈತ ಕುಟುಂಬ. ನಂತರ ಅವರು ನಮ್ಮ ಅಜ್ಜನವರು 1955ರಲ್ಲಿ ವಿಜಯಪುರಕ್ಕೆ ಬಂದು ಇಲ್ಲಿ ಅಡತಿ ಅಂಗಡಿ ವ್ಯಾಪಾರವನ್ನು ಪ್ರಾರಂಭಿಸಿ ಅನೇಕ ವ್ಯಾಪಾರ ಕುಟುಂಬ ಅಂತ ಹೇಳಿ ನಮ್ಮದು. ನಂತರ ಬಟ್ಟೆ ಅಂಗಡಿ, ಈ ರೀತಿ ನಾವು ತಂದೆಯವರು, ನಮ್ಮ ಅಣ್ಣನವರು ಆಯಿಲ್ ಮಿಲ್ಲು, ಈ ರೀತಿ ನಮ್ಮ ಫ್ಯಾಮಿಲಿ ವ್ಯಾಪಾರದಲ್ಲಿ ಸ್ವಲ್ಪ ಬಂತು. ಇದು ನನ್ನ ಹಿನ್ನೆಲೆ. ನನ್ನ ಶಿಕ್ಷಣ ಅಪ್ ಟು SSLC ವರೆಗೆ ನಾಗ್ಠಾಣ್ ಗ್ರಾಮದಲ್ಲಿಯೇ ನಾನು ಮುಗಿಸ್ಕೊಂಡೆ. ತದನಂತರ PUC ಮತ್ತು BCom ಒಂದು ಪದವಿಯನ್ನು ವಿಜಯಪುರದ BLD ಸಂಸ್ಥೆಯಲ್ಲಿ ಮಾಡಿಕೊಂಡೆ. ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಕೃಷಿ ತರಬೇತಿಯನ್ನು ಪಡೆದಿದ್ದೆ. ನಮ್ಮ ತಂದೆಯವ್ರ ಇಚ್ಛೆ ಹಿಂಗಾಗಿತ್ತು. ನಮ್ಮ ಒಬ್ಬ ದೊಡ್ಡ ವ್ಯಾಪಾರದಲ್ಲಿ ಆಯಿಲ್ ಮಿಲ್ಲು, ಅಡತೆ ಅಂಗಡಿ ನೋಡ್ತಾನ, ಇನ್ನೊಬ್ಬನು BE ಸಿವಿಲ್ ಇಂಜಿನಿಯರ್ ಇರೋದ್ರಿಂದ ಅವನು ಕಾಂಟ್ರಾಕ್ಟರ್ ಫೀಲ್ಡ್ ಅದನ್ನ, ನೀನಾದ್ರೂ ಒಕ್ಕಲ್ತನ ನೋಡ್ಕೊಂಡು ಗ್ರಾಮೀಣ ಭಾಗದಲ್ಲಿ ಇರಬೇಕು ಅಂತ ಇಚ್ಛೆ ಪಟ್ಟಿದ್ರು. ನಾವು ನಮ್ಮ ಅಜ್ಜನ ಪ್ರೇರಣೆಯಿಂದ ಬಿಜಾಪುರಕ್ಕೆ ಬಂದು ಬಟ್ಟೆ ಅಂಗಡಿ ಮಾಡಿದ್ವಿ. ಅವಾಗ 1993 ಶಿವಾನಂದ ಪಾಟೀಲ್ರ ಒಂದು ಚುನಾವಣೆ ಪ್ರಯುಕ್ತ ನಾವು ರಾಜಕೀಯ ಒಳಗೆ ಧುಮುಕ್ದೆವು. ನಂತರ ಅವ್ರು ಆರ್ಸಿ ಬಂದು ನಮ್ಮನ್ನು ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿದ್ರು. ಇದೆಲ್ಲ ಇತ್ತೀಚಿನ ರಾಜಕೀಯದಲ್ಲಿ ಬಂದಂತ ಇತಿಹಾಸ. ಸರ್, ತಾವು ಇಲ್ಲೆಲ್ಲ ವ್ಯಾಪಾರ ಉದ್ಯೋಗದೊಳಗೆ ಒಕ್ಕಲ್ತನದಲ್ಲಿದ್ದಂಥ ಮಣಿತನ ಸರ್, ರಾಜಕಾರಣಕ್ಕೆ ತಮ್ಮ ಒಲವು ಯಾಕೆ ಬತ್ತು ಸರ್? ಅದೇ ನಾನು ಹೇಳ್ತಿದ್ದೀನಲ್ಲ, ನಾನು ಇಲ್ಲಿ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾಗ ನಮ್ಮದು ಅಣ್ಣನವರು ಅಡತೆ ಅಂಗಡಿ ಮಾಡ್ತಿದ್ರು.
ಹೀಗಾಗಿ ನಾಗ್ಠಾಣ್ ಮತಕ್ಷೇತ್ರದ ಬಹಳಷ್ಟು ಹಳ್ಳಿಗಳು ರೈತರ ಸಂಪರ್ಕ ನಮ್ಮ ಅಡತಿ ಅಂಗಡಿಗೆ ನಮ್ಮ ಬಟ್ಟೆ ಅಂಗಡಿಗೆ ಇರೋದ್ರಿಂದ ನಮ್ಮನ್ನ ಕರ್ಕೊಂಡು ಹೋಗಿ ಪ್ರಚಾರಕ್ಕ ಅದಕ್ಕ ಇದಕ್ಕ ಅಂತ ಹೇಳ್ಕೊಂಡು ಕಿಶಂದ್ರೆ ಹೋಗ್ತಾ ಇದ್ವಿ ನಾವು. ಶಿವಾನಂದ್ ಪಾಟೀಲ್ರು ಒಂದು ಚುನಾವಣೆ ಒಳಗೆ ನಾವು ಸ್ವಲ್ಪ ಮುಂಚೂಣಿಯೊಳಗೆ ಕೆಲಸ ಮಾಡದಂಥವ್ರು. ಅವರು ಅವಾಗ ಜಯಶಾಲಿಯಾಗಿ ಬಂದ್ರು. ತದನಂತರ ಅವರು ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ನಾಗ್ಠಾಣ್ ಗ್ರಾಮದೊಳಗೆ ಹೋಗಿ ನಾಗ್ಠಾಣದಾಗ ಯಾರಿಗೆ ಕೊಟ್ರೆ ಯೋಗ್ಯ ಆಗ್ತದ ಅಂತಕ್ಕಂಥ ಒಂದು ಸಭೆ ಮಾಡಿದ್ರು. ಸಭೆಯಲ್ಲಿ ಸುಮಾರು 5-6 ಜನ ಕ್ಯಾಂಡಿಡೇಟ್ಗಳು ಹೆಸರು ಪ್ರಸ್ತಾಪ ಆದವು. ಆದ್ರೆ ಅವ್ರು ಹೇಳಿದ್ರು ಊರನ್ ಜನರಿಗೆ ಕೇಳಿ ನಾ ಯಾರಿಗಾದ್ರೂ ಒಬ್ರಿಗೆ ಕೊಡ್ತೀನಿ ಅಂತ ಹೇಳಿ. ನಾನು ಕೇಳಿಲ್ಲ. ಊರನ್ ಜನರೇ ಎಲ್ಲರೂ ಇಲ್ರಿ, ಅವರು ಮಂತನ ಆಯ್ತು, ಅವ್ರ ತಂದೆಯವರಾಯ್ತು, ಬಹಳಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡ್ಕೊಂಡವ್ರು ಅದರ, ಅವ್ರ ಮಗನಿಗೆ ಕೊಟ್ರೆ ಯೋಗ್ಯ ಆಗ್ತದ ಅಂತ ಹೇಳನೇ ನನ್ನ ಹೆಸರು ಬಂತು. ಬಟ್ ನನ್ನ ರಾಜಕೀಯ ಪ್ರವೇಶಕ್ಕೆ ನನ್ನ ತಂದೆಯವರು ಒಲವು ಇರಲಿಲ್ಲ. ಬೇಡಪ್ಪ, ನಮ್ಗೆ ಚಲೋ ಅಲ್ಲ ರಾಜಕಾರಣ, ನಾವು ಏನೋ ಒಂದು ಉದ್ಯೋಗ ಮಾಡ್ಕೊಂಡದೇವು, ಒಕ್ಕಲ್ತನ ಕುಟುಂಬ ಐತಿ, ಇಷ್ಟರೊಳಗೆ ತೃಪ್ತಿ ಪಡೋನು, ರಾಜಕೀಯ ಚಲೋ ಅಲ್ಲ ಇವತ್ತಿಂದು ಅಂತ ಹೇಳಿ ಅವ್ರು ದೂರ ಇರ್ತಿದ್ರು. ಅಷ್ಟೇ ಅಲ್ಲ, ನಾನು ಚುನಾವಣೆ ಬರ್ನ ಅವ್ರು ಊರು ಬಿಟ್ಟು ಒಂದು ಮಠದೊಳಗೆ ಹೋಗಿದ್ರು 15 ದಿವಸ ನಮ್ಮ ತಂದೆಯವರು. ನಮಗದು ಸ್ವಲ್ಪ ನೋವಾಯ್ತು. ಏನಪ್ಪ ತಂದೆಯವ್ರಿಗೆ ಮುಂದೆ ಎಲ್ಲರೂ ಹಿರಿಯರು ಅದು ನಮ್ಮ ಕಾಕಾದೇವರು ಅವ್ರು ಇವ್ರು ಕೂಡಿ ಹೇಳಿದ್ರು, ಇಲ್ಲ ಒಂದು ಅವಕಾಶ ಸಿಕ್ಕದ ಮಾಡ್ಯಾನ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಅವ್ನು ಏನು ಮಾಡ್ಕೋತಾನ ಅಲ್ಲೇ ಇರ್ಲಿಪ್ಪ, ಅದ್ರಿಂದ ಮಂತನ ಹೆಸರು ಕೆಡಬೇಡ್ದು ಅಂತ ಹೇಳಿ ಈ ಭಾವನೆಯಿಂದ ಅವ್ರು ಇರ್ತಿದ್ರು. ಸರ್, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆ ಆದ್ರಿ ಸರ್. ಆ ಭಾಗದಲ್ಲಿ ತಮ್ಮ ಸಮಾಜ ಪರವಾದ ಕೆಲಸ ಕಾರ್ಯಗಳೇನಾದ್ರು ಸರ್ ಆ ಅವಧಿಯೊಳಗೆ? ನಾವು ವಿಶೇಷವಾಗಿ ನೆನಪಿಡ್ತಕ್ಕಂಥ ಕೆಲಸಪ್ಪ ಅಂದರೆ, ಅವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಾಗ ಮೊದಲನೇ ಟರ್ಮ್ದಲ್ಲಿ BN ಗಸ್ತಿಯವರು ಅಧ್ಯಕ್ಷರಿದ್ದರು. ಜಿಲ್ಲಾ ಬೈಪರ್ಕೇಶನ್ ಆಯಿತು, ಬಾಗಲಕೋಟೆ ಬಿಜಾಪುರ. ತದನಂತರ ನಾನು ಉಪಾಧ್ಯಕ್ಷನಾಗಿ ಕಂಟಿನ್ಯೂ ಆದೆ. ಅಧ್ಯಕ್ಷರು ಗಸ್ತಿಯವರು ಜಮಖಂಡಿ ಇರೋದ್ರಿಂದ ಬಾಗಲಕೋಟೆಗೆ ಹೋದ್ರು. RK ರಾಠೋಡ್ ಅವರು ಇಲ್ಲಿ ಅಧ್ಯಕ್ಷರಾದರು. ಅವಾಗ ಬಿಜಾಪುರದಲ್ಲಿ ದೊಡ್ಡ ಸಮಸ್ಯೆಪ್ಪ ಅಂದರೆ ರಸ್ತೆ ಸಮಸ್ಯೆ, ಕುಡಿ ನೀರಿನ ಸಮಸ್ಯೆ, ಶಾಲಾ ಕಟ್ಟಡಗಳ ರಿಪೇರಿ ಸಮಸ್ಯೆ. ಇವು ಒಂದು 2-3 ಸಮಸ್ಯೆಗಳು ಬಹಳ ಇದ್ದು. ಅವಾಗ ನಾವೆಲ್ಲರೂ ಒಟ್ಟಾಗಿ, ನೀವು ಕೇಳಿರ್ಬೋದು, ಬಹಳಷ್ಟು 62 ಜನ ಅಖಂಡ ಜಿಲ್ಲೆಯಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಸದಸ್ಯರಿದ್ರೂ ಸಹ ನಾವು 8 ಜನ, ವಿಶೇಷವಾಗಿ ಇವತ್ತು ಶಾಸಕರಾದಂಥ ಯಶವಂತರಾಯ ಗೌಡರು ನಮ್ಮ ಜೊತೆಗೆ ಸದಸ್ಯರಾಗಿದ್ರು. RK ರಾಠೋಡ್ ಅವರು ಹಿಂದಿನ ಶಾಸಕರು, ಅವರು ನಿಧನರಾಗಿ ಹೋಗಿದ್ದಾರೆ, ಅವರಿದ್ರು ಜಿಲ್ಲಾ ಪಂಚಾಯತ್ ಸದಸ್ಯರು. ಶಂಕರಗೌಡ ಪಾಟೀಲ್ ಡಂಬಳ್ ಅಂತ ಹೇಳಿ ಅವರು ಒಬ್ಬ ಪ್ರಭಾವಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈಗಿರ್ತಕ್ಕಂಥ MR ಪಾಟೀಲ್ರು, ಬಾಬು ಸಾವ್ಕಾರ್ ಮೇತ್ರಿ ಅವರು, ನಾವು ಇನ್ನೂ ಅನೇಕ ಜನ. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ರಾಮಣ್ಣ ತಳೇವಾಡ್ ಅವರು ಇದ್ರು, ಬಳಗಾನೂರವ್ರು ಇದ್ರು, ಬಹಳಷ್ಟು ಜನರು. ಅದರಲ್ಲಿ ಒಂದು 8 ಜನ ನಾವು ಪ್ರತಿಯೊಂದು ಕೆಲಸಕ್ಕೂ ಅವತ್ತಿನ ಚೀಫ್ ಸೆಕ್ರೆಟರಿಗಳನ್ನು ನಾನು ಇವತ್ತಿಗೂ ನೆನಪಿಸ್ಕೊಳ್ತೀನಿ. ರಾಜ್ ಕಮಲ್ ಅವರಾಗಿರ್ಬೋದು, ಆನಂತರ ಅತುಲ್ ಕುಮಾರ್ ತಿವಾರಿ ಅವರು, K ಶಿವರಾಮ್ ಅವರು. ಅವ್ರು ನಮ್ಮ ಜೊತೆ ಒಡನಾಟ ಹೆಂಗಿತ್ತಪ್ಪ ಅಂದರೆ, ನಾವು ಸ್ನೇಹಿತರ ಟೈಪ್ ಅವ್ರ ಜೊತೆಗೆ ಇದ್ದು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಹಳಷ್ಟು ಮಾಡಿಕೊಟ್ವಿ. ಅವತ್ತು ಪರಿಣಾಮಕಾರಿಯಾಗಿ ಕೆಲಸಗಳು ಆಗ್ತಿದ್ದು. ವಿಶೇಷವಾಗಿ ಒಂದು ಕೆಲಸ ನನಗೆ ಇವತ್ತಿಗೂ ನೆನಪಿದೆ, ಅವರು ನಮ್ಮನ್ನು ನೆನೆಸ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಂಡಳ ಪಂಚಾಯಿತಿ ಇದ್ದಾಗ ಬಹಳಷ್ಟು ಜನ ನೌಕರರನ್ನ ಮಂಡಳ ಪಂಚಾಯಿತಿಯಲ್ಲಿ ಗೌರವ ಶಿಕ್ಷಕರಂತ ನೇಮಕ ಮಾಡ್ಕೊಂಡಿದ್ರು. ಅವರಿಗೆ ಮುಂದೆ ಕೈ ಬಿಡ್ತು ಸರ್ಕಾರ. ನಾವು ಪಂಚಾಯಿತಿ ಉಪಾಧ್ಯಕ್ಷರಿದ್ದಾಗ ಅವರೆಲ್ಲರೂ ಟೆಂಟ್ ಹಾಕೊಂಡು ನಮ್ಮ ಆಫೀಸ್ ಮುಂದೆ ಸುಮಾರು ತಿಂಗಳ ಕಾಲ ಅವ್ರ ಕುಟುಂಬದವ್ರನ್ನ ತೊಗೊಂಡು ಉಪವಾಸ ಕುಂತರು. ನಾನು ಒಂದು ದಿವಸ ಆಫೀಸ್ಗೆ ಬರುವಾಗ ಹೋಗಿ ಅವ್ರಿಗೆ ಕೇಳಿದೆ, ಯಾಕೆ ಏನು ಅಂತ ಹೇಳಿ ವಿಷಯ ತಿಳ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲ ರೀ, ನಮಗೆ ಮಂಡಳ ಪಂಚಾಯಿತಿ ಇದ್ದಾಗ ಪಂಚಾಯಿತಿ ಹಂತದಲ್ಲೇ ಇವ್ರು ಗೌರವ ಶಿಕ್ಷಕರಂತ ತಗೊಂಡಿದಾರ, ಮತ್ತು ನಮಗೆ ಕಾಯಂ ಮಾಡ್ಕೋತೇವೆ ಮುಂದೆ ನಿಮಗಂತ ಮಾತು ಕೊಟ್ಟಿದ್ರು ಅವತ್ತಿನ ಉಪನಿರ್ದೇಶಕರು. ಇವತ್ತಿಗೆ ಅದು ಆಗ್ತಾ ಇಲ್ಲ, ನೀವೆಲ್ಲರೂ ಕೂಡ ಜಿಲ್ಲಾ ಪಂಚಾಯಿತಿ ಒಳಗೆ ಅದನ್ನು ಟರಾವ್ ಮಾಡ್ರಿ.
ನಾನು ಇಮಿಡಿಯೇಟ್ಲಿ BS ಪಾಟೀಲ್ ಅಂತಕ್ಕಂಥ ಉಪನಿರ್ದೇಶಕ ಅವತ್ತಿರಿದ್ರು, ಗಾಂವ್ಕರ್ ಅವರಿದ್ರು. ಅವ್ರನ್ನೆಲ್ಲ ಕರೆದು ಏನಿದು ಸಮಸ್ಯೆ, ಇದು ಸರ್ ಜಿಲ್ಲಾ ಮಟ್ಟದಲ್ಲಿ ಆಗೋ ಸಮಸ್ಯೆ ಅಲ್ಲ, ಇದು ರಾಜ್ಯ ಸರ್ಕಾರ ಮಾಡ್ಬೇಕು ಈ ಕೆಲಸ, ಇದು ನಮ್ದು ಜಿಲ್ಲೆಗೆ ಸ್ಪೆಷಲ್ ಹಿಂಗ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ನಾವು 5-6 ಜನ ಸದಸ್ಯರು ಕೂಡಿ ಅವತ್ತು ಬೆಂಗಳೂರಿಗೆ ಶಿಕ್ಷಣ ಸಚಿವರಾದಂತ ಗೋವಿಂದೇಗೌಡರ ಕಡೆ ಹೋದೆವು. ಸರ್ ನಮ್ಮ ಜಿಲ್ಲೆಯಲ್ಲಿ ಹಿಂಗೈತಿ 210 ಜನ ಗೌರವ ಶಿಕ್ಷಕರಾಗಿ ಸೇವೆ ಮಾಡಿದಾರೆ, ಅವ್ರ ವಯಸ್ಸು ಮೀರ್ತಾ ಇದೆ, ಅವ್ರನ್ನ ನೌಕರಿ ಕೊಡ್ಬೇಕು ಪರ್ಮನೆಂಟ್ ಆಗಿ, ಅವ್ರು ಹಂಗ ಆಗಕ್ ಸಾಧ್ಯ ಇಲ್ಲ, ಕಾನೂನದೊಳಗೆ ಅದಕ್ಕೆ ವ್ಯವಸ್ಥೆ ಇಲ್ಲ ಅಂತಂದ್ರು. ನಾವು ಅವ್ರ ಮನೆ ಮುಂದೆ ಕುಂತ್ವಿ. ನಮಗೂ ನೀವು ಸರ್ಕಾರ ಇರೋದು ಜನರು ಒಳ್ಳೇದು ಮಾಡೋದಕ್ಕೆ, ಅವರು ಅದಾರೋ ಇಲ್ಲೋ ನೀವು ಎನ್ಕ್ವೈರಿ ಮಾಡ್ರಿ, ಅವ್ರು ನಿಜವಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಾರ, ನೀವು ಕೊಟ್ಟಂತ ಸ್ವಲ್ಪ ಗೌರವಧನ ಪಡ್ಕೊಂಡು ಸೇವೆ ಮಾಡಿದಾರ, ಅವ್ರ ವಯಸ್ಸು ಮೀರ್ತ ಹಂತದೊಳಗೈತಿ, ನೀವು ಈಗ ನಮ್ ಸಹಾಯಕ್ಕೆ ಬರ್ಲಿಲ್ಲ ಹೆಂಗ ಅಂತಂದಾಗ ಅವರು ನಾಣಯ್ಯ ಅಂತ ಹೇಳಿದ್ರೆ ಕಾನೂನು ಸಚಿವರಿದ್ರು, ಅವ್ರನ್ನ ಕರೆಸಿ ಏನ್ ಮಾಡ್ಬೇಕು ಇದು ವಿಚಾರಣೆ ಇಲ್ಲ, ಒಂದು ಆಯೋಗ ರಚನೆ ಮಾಡೋನು, ರಚನೆ ಮಾಡಿ ಎನ್ಕ್ವೈರಿ ಮಾಡೋನು, ಆ ನಂತರ ಇದೊಂದು ವಿಶೇಷ ಪ್ರಕರಣ ಅಂತ ಏನಾದ್ರು ಮಾಡೋನು ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡೆವು. ಅವ್ರು ಒಂದು ಶಿಕ್ಷಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಒಳಗೊಂಡಂತ ಕಮಿಟಿ ಬಿಜಾಪುರಕ್ಕೆ ಬಂತು. ಇದೇ ಗೌರ್ಮೆಂಟ್ ಹೈಸ್ಕೂಲ್ ಗುರುಕುಲದೊಳಗ ಆ 210 ಜನರನ್ನ ಕಾಗದ ಪತ್ರ, ಅವರು ಸೇವೆ ಸಲ್ಲಿಸಿದ ಫೋಟೋ, ಅವ್ರ ಸಮಾರಂಭದಲ್ಲಿ ಇರ್ತಕ್ಕಂಥ ಪ್ರೂಫ್ಗಳು ಎಲ್ಲವನ್ನೂ ಎನ್ಕ್ವೈರಿ ಮಾಡಿದ್ರು. ಅವಾಗ 64 ಜನ ಜೆನ್ಯೂನ್ ಆಗಿ ಕೆಲಸ ಮಾಡಿದಾರ ಅಂತ ಹೇಳಿ ಅವ್ರ 64 ಜನರಿಗೂ ಅವತ್ತು ನೌಕರಿ ಕೊಟ್ಟರು. ಅವತ್ತು ಇಡೀ ಜಿಲ್ಲೆ ನಮ್ಮನ್ನ ಕೊಂಡಾಡ್ತು. ಇವತ್ತು 64 ಕುಟುಂಬದವ್ರು ನಾವು ಎಲ್ಲೇ ಸಿಗ್ಲಿ ನಮ್ಮನ್ನು ಬಹಳಷ್ಟು ಗೌರವದಿಂದ ಅವ್ರು ಕಾಣ್ತಾರೆ. ನಾವು ಏನೋ ಒಬ್ಬರಿಗೆ ನೋವಿನಾಗಿದ್ದವ್ರಿಗೆ ಕೆಲಸ ಕೊಟ್ಟೇವು ಅಂತೇಳಿ ಒಂದು ಅನುಭವ ಐತಿ. ಆ ನಂತರ ಎರಡನೇ ನೆನಪು ಏನಪ್ಪಾ ಅಂದ್ರೆ ಆಲ್ಮಟ್ಟಿ ಎತ್ತರಕ್ಕಾಗಿ ನಾವು ಗಾಂಧಿ ಚೌಕದೊಳಗ ಹೋರಾಟಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ SD ಕರ್ಪೂರ್ ಮಠ್ರ ನೇತೃತ್ವದೊಳಗ ಹೋರಾಟಕ್ಕೆ ಕೂತಿದ್ದೆವು. ಅವತ್ತ 1.5 ತಿಂಗಳು ನಾವೆಲ್ಲರೂ ಗಾಂಧಿ ಚೌಕ್ನೊಳಗ ಉಪವಾಸ ಕುಂತು ಕೊನೆಯ ದಿನ ಆಲ್ಮಟ್ಟಿಗೆ ಹೋಗಿ ಗೆರಾವ್ ಹಾಕಿ ನಾವು ರೋಕೋ ಮಾಡುವಾಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹೋದ್ರು. ಇವತ್ತು ನಮಗನಿಸ್ತದ ನಮ್ಮೆಲ್ಲ ಹಿಂದಿನ ಹಿರಿಯರು ಇದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಇವತ್ತು ಆಲ್ಮಟ್ಟಿ ನಾವೇನು ಅವತ್ತು ಹೋರಾಟ ಮಾಡಿದ್ದೆವು, ಇವತ್ತು ಅದು ಅಷ್ಟು ಎತ್ತರಗೊಂಡು ಕಿಸಿಂದ್ರೆ ನಮ್ಮ ಭಾಗದ ಜನರಿಗೆಲ್ಲ ನೀರು ಸಿಗ್ತಾ ಇದಾವೆ. ಇದು ನಮ್ಗೆ ನಮ್ಮ ಮಾಡಿದ ಕೆಲಸದ ಸಂತೋಷ ಇವತ್ತು ನಾವು ಹಂಚ್ಕೊಳ್ತೀವಿ. ಓಕೆ ಸರ್. ಸರ್ ನಿಮ್ಮ ಜೋಡಿ ಇದ್ದಂಥವ್ರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಂಥವ್ರು MLA ಆಗಿದ್ದಾರೆ ಸರ್. ತಾವು ಯಾಕೆ ಸರ್ ತಮ್ಮ ರಾಜಕೀಯ ಯಾಕೆ ನಡೆಯಾಗ್ತಾ ಇದ್ದೆ? ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಒಂದೇ ಅವಧಿ ಒಳಗೆ ಇದ್ದಾಗನೇ ಅಕಸ್ಮಾತ್ ಲೋಕಸಭೆಗೆ ಸ್ಪರ್ಧಿಸೋದು ಬಂತು. ನಾವೆಲ್ಲ ಜನತಾ ದಳದಿಂದ ಬಂದವ್ರು, ಜನತಾ ಪರಿವಾರದಿಂದ ಬಂದವರು. ಅವತ್ತು ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದ ತಕ್ಷಣ ಚುನಾವಣೆಗಳು ಬಂದು ಅವತ್ತು ವಿಜಯಪುರ ಜಿಲ್ಲೆಯಿಂದ ಲೋಕಸಭೆಗೆ ಹಂಗರ್ಗಿ ತಮ್ಮಣ್ಣ ಅಂತ ತಿಳ್ಕೊಂಡು ಕಿಶಿಂದ್ರೆ ನಮ್ಮ ತಿಕೋಟ ಗ್ರಾಮದವರು ಹಾಲ್ಮತ ಸಮಾಜದ ಮುಖಂಡರನ್ನ ಘೋಷಣೆ ಮಾಡಿದ್ರು. ನಾಳೆ ನಾಮಿನೇಷನ್ ಕೊನೆ ದಿನ ಅನ್ನೋ ಸಂದರ್ಭದೊಳಗ ಅವ್ರನ್ನ ಸ್ವಲ್ಪ ಯಾರೋ ಒತ್ತಾಯ ಮಾಡಿ ಅವ್ರನ್ನ ನಾಮಿನೇಷನ್ ಕೊಡ್ಲಾರ್ದಂಗೆ ಮಾಡಿ ಎಲ್ಲೋ ಕರ್ಕೊಂಡು ಹೋದ್ರು. ಅಂತ ಸಂದರ್ಭದೊಳಗೆ ರಾತ್ರಿ 2 ಗಂಟೆಗೆ ದೇವೇಗೌಡರು ನನಗೆ ಫೋನ್ ಹಚ್ಚಿ, ನೋಡಪ್ಪ ನೀ ಚುನಾವಣೆ ಒಳಗ ಗೆದ್ದು ಬರ್ತಿ ಅಂತಕ್ಕಂಥ ಭರವಸೆ ನಾ ಕೊಡೋದಿಲ್ಲ, ಆದ್ರೆ ನಾ ಒಬ್ಬ ದೇಶದ ಮಾಜಿ ಪ್ರಧಾನಿಯಾಗಿ 28 ಮತಕ್ಷೇತ್ರದೊಳಗೆ ನನ್ನ ಪಕ್ಷದ ಕ್ಯಾಂಡಿಡೇಟ್ ನಿಲ್ಲಬೇಕು, ನಿನಗೆ ನಾನು ವಿನಂತಿನ ಮಾಡ್ಕೋತೀನಿ, ನೀನು ಪಕ್ಷಕ್ಕೆ ನಿಲ್ಲು, ನಿನಗೇನೋ ನಾನು ಮುಂದಿನ ದಿನಮಾನದಾಗ ನಾನು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಮಾತಾಡಿದ್ರು. ಅವ್ರ ಮಾತಿಗೆ ಒಪ್ಪಿ ಅವತ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕರ ಮಾತಿಗೆ ಒಪ್ಪಿಸಿದ್ರೆ ನಾನು ನಾಮಿನೇಷನ್ ಕೊಟ್ಟೆ, ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡಿದೆ. ಅವತ್ತು ಗುಡ್ದಿನಿಬಾಯಿಯವರು, ಬಸನಗೌಡ ಪಾಟೀಲ್ ಯತ್ನಾಳ್ BJPಯಿಂದ, ಗುಡ್ದಿನಿಬಾಯಿಯವರು ಕಾಂಗ್ರೆಸ್ದಿಂದ, ನಾನು ಜನತಾದಳದಿಂದ ಸ್ಪರ್ಧೆ ಮಾಡಿದೆವು. ನಿರೀಕ್ಷೆಯಂತೆ ನನಗೆ ಸೋಲಾಯ್ತು. ಬಟ್ ನಾನು ಆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಸೇವೆ ಮಾಡಿ ಆ ಚುನಾವಣೆಯಿಂದ ಜಿಲ್ಲೆಗೆ ಸಂಪೂರ್ಣ ಪರಿಚಯಿಸಿಕೊಂಡೆ ಮತ್ತು ಪಕ್ಷದ ನಾಯಕರಿಗೆ ತಕ್ಕಂಗೆ ನಾನು ನಡ್ಕೊಂಡೆ ಅಂತಕ್ಕಂಥ ತೃಪ್ತಿ ಇತ್ತು. ತದನಂತರ ನನಗೆ ತಿಕೋಟ ಮತಕ್ಷೇತ್ರ ಬದಲಾವಣೆ ಆಯ್ತು. ನಾವೆಲ್ಲ ನಾಗ್ಠಾಣ್ ಮತಕ್ಷೇತ್ರದವ್ರು ತಿಕೋಟದಾಗಿದ್ದೆವು. ನಾಗ್ಠಾಣ್ ಮತಕ್ಷೇತ್ರ ಆಯ್ತು, ಅದು SC ಮೀಸಲು ಕ್ಷೇತ್ರ ಅಂತ ಆಯ್ತು. ನಾವು MLA ಎಲೆಕ್ಷನ್ ಪ್ರಯತ್ನ ಮಾಡುವ ಸಂದರ್ಭನೇ ಬರಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ನನಗೆ ಒಮ್ಮೆ ಸಿದ್ದರಾಮಯ್ಯ ಸಾಹೇಬರು JDS ದಲ್ಲಿ
BG ಪಾಟೀಲ್ ಹಲಸಂಗಿ ಅವರು ಅಂತಿದ್ರು, MLC ಆಗಿದ್ರು. ಅವರು ಕೊನೆಗಳಿಗೆ ಒಳಗ ಚುನಾವಣೆ ಘೋಷಣೆ ಆದ ಬಳಿಕ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಅವತ್ತು ನನಗೆ ದೇವೇಗೌಡರು, ಸಿದ್ದರಾಮಯ್ಯ ಅವರು ಇಬ್ರು SD ಕರ್ಪೂರ್ಮಠ್ ಅವ್ರನ್ನ, NS ಖೇಡ್ ಅವ್ರನ್ನ ನನ್ನನ್ನು ಕರೆಸಿ ಜಿಲ್ಲಾ ಅಧ್ಯಕ್ಷ ಅಂತ ಘೋಷಣೆ ಮಾಡಿ ಜಿಲ್ಲೆಯ 8 MLA ಫಾರ್ಮ್ಗಳನ್ನು ಕೊಟ್ಟು ನೀನು ಅದನ್ನ ಹೋಗಿ ಹಂಚ್ಬೇಕು, ಜಿಲ್ಲಾ ಲೀಡರ್ಶಿಪ್ ತಗೋಬೇಕು, ನೀನ್ ಬೇಕಪ್ಪ ಅಂದ್ರೆ ಇಂಡಿಗೆ ನಿಲ್ಲು ಅಂತ ಹೇಳಿಸಿದ್ರೆ ನನಗೆ ಕೊಟ್ರು ಅವರು. JDS ದಿಂದ ನನಗೆ ಇಂಡಿ ಅಷ್ಟೊಂದು ಪರಿಚಯ ಇಲ್ಲದ ಕ್ಷೇತ್ರ, ಅಲ್ಲಿ ಕೊಡೋದಕ್ಕಿಂತ ಬೇಡ ಅಂತೇಳಿ ಮಾಳಪ್ಪ ಉಕ್ಲಿ ಅಂತೇಳಿ ನಮ್ಮ ಪಕ್ಷದ ಇನ್ನೊಬ್ರು ಲೀಡರ್, ಹಾಲ್ ಮತ್ತು ಸಮಾಜದ ಮುಖಂಡರು, ಅವ್ರಿಗೆ ಟಿಕೆಟ್ ಕೊಟ್ಟು ನಾವೆಲ್ಲ ಪ್ರಯತ್ನ ಮಾಡಿದೆವು. ಹೀಗಾಗಿ ನನಗೆ ಎಲ್ಲಿ MLA ನಿಂದರೂ ಅವಕಾಶಗಳು ಸಿಗಲಿಲ್ಲ. 2015ರಿಂದ ನಾ ಈ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ನಿಲ್ಲಲೇಬೇಕು ಅಂತ ಹೇಳಿ ಪ್ರಯತ್ನದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಸಿದ್ದರಾಮಯ್ಯ ಸಾಹೇಬರು ನನಗೆ ನಮ್ಮ ಸ್ನೇಹಿತರಾದಂಥ ಛಾಯಾಗಳು ವಕೀಲರಿಗೆ ಇಲ್ಲ ಪ್ರಯತ್ನ ಮಾಡು, ನೀ ಏನಾದರೂ ಮಾಡಿ ಈ ಸಲ ನಿನ್ನನ್ನು ಲೋಕಲ್ ಬಾಡಿಗೆ ಮಾಡ್ತೇವೆ ಅಂತ ಹೇಳಿಸಿದ್ರೆ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಒಮ್ಮೆ ಆಲ್ಮಟ್ಟಿಗೆ ಬಂದಾಗೂ ಎಲ್ಲ ಜಿಲ್ಲೆಯ ಶಾಸಕರಿಗೂ ಸಹ ಅವರು ಈ ಸಲ ಲೋಣಿಗೆ ನಾವು ಲೋಕಲ್ ಬಾಡಿಗೆ ಮಾಡೋಣ ಅಂತ ಮಾತು ಹೇಳಿದ್ರು. ಆದ್ರೆ ಅವತ್ತು ದುರ್ದೈವಶಾತ್ ನಮ್ಗೆ ಟಿಕೆಟ್ ಸಿಗಲಿಲ್ಲ. ತದನಂತರ ಮತ್ತೆ 2018ರಲ್ಲಿ ಚುನಾವಣೆ ಆಗಿ ಬಸನಗೌಡರು MLA ಆದ ಬಳಿಕ ಉಳಿದ ಅವಧಿಗೆ ನಡೆದಂಥ ಚುನಾವಣೆ ಸಂದರ್ಭದೊಳಗೂ ನಾನು ಪಕ್ಷದ ಟಿಕೆಟ್ ಬಯಸಿದ್ದೆ. ಅವತ್ತು ಸಹ ನನಗೆ ಟಿಕೆಟ್ ಸಿಗ್ತದ ಅಂತಕ್ಕಂಥ ಆಶಾ ಮನೋಭಾವ ಇತ್ತು. ಕೊನೆಗಳಿಗೆ ಒಳಗ ಸುನೀಲ್ ಗೌಡ್ ಪಾಟೀಲ್ರಿಗೆ ಟಿಕೆಟ್ ಕೊಟ್ಟರು, ನಾನು ಬಿಡಬೇಕಾಯ್ತು. ಆದರೆ ಮೊನ್ನೆ ನಡೆದಂಥ 21ರ ಚುನಾವಣೆ ಒಳಗ ನನಗೆ ಪಕ್ಷ 2015ರಲ್ಲಿ 18ರಲ್ಲಿ ಅವಕಾಶ ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಅವಾಗಾದ್ರೂ 15ರಲ್ಲಿನೂ ನಾಮಿನೇಷನ್ ಮಾಡಿದ್ದೆ. ಅವತ್ತು SR ಪಾಟೀಲ್ ಪರವಾಗಿ ನೀನು ಇಲೆಕ್ಷನ್ ಮಾಡಬೇಕು, ನಾ ಮುಂದೆ ನಿನ್ಗೆ ಮತ್ತೆ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ನನಗೆ ಮಾತು ಕೊಟ್ಟರು. ಇದೇ HY ಮೇಟಿ ಸಾಹೇಬರು ದಿವಂಗತ ನಮ್ಮ ನಾಯಕರಾದಂಥ ಮೇಟಿ ಸಾಹೇಬ್ರೇ ಬಂದು ನೀವು ವಿಡ್ರಾ ಮಾಡ್ಕೋರಪ್ಪ ಅಂತ ತಿಳ್ಕೊಂಡು ಕೇಶಿಂದ್ರೆ SR ಪಾಟೀಲ್ರು ಮೇಟಿ ಸಾಹೇಬರು ಅದು ಬಂದೇಳ ನಾನು ಅವತ್ತು ವಿಡ್ರಾ ಮಾಡ್ಕೊಂಡೆ. ಮತ್ತು ನಮಗೆ ಅವಕಾಶನೇ ಸಿಗ್ತಾ ಇಲ್ಲಲ್ಲ ಅನ್ನೋ ಉದ್ದೇಶದಿಂದನೇ ಮೊನ್ನೆ ಸಲ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕಾಯ್ತು. ನಾನು ಒಂದು ಉದ್ದೇಶ ಇತ್ತು ಇಂಡಿಪೆಂಡೆಂಟ್ ನಿಲ್ಲುವಾಗ, ಜಾತ್ಯತೀತ ಪಕ್ಷ ಇದು ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜಗಳನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ನಾನು ಗಾಣಿಗ ಸಮಾಜವನ್ನು ಪ್ರತಿನಿಧಿಸೋದ್ರಿಂದ ನಮ್ಮ ಸಮಾಜಕ್ಕೆ ಯಾರೂ ಇಲ್ಲ. ಒನ್ಸ್ ಅಪಾನ್ ಎ ಟೈಮ್ ಬಿಜಾಪುರ ಅಖಂಡ ಜಿಲ್ಲೆಯೊಳಗೆ 5 ಜನ ಶಾಸಕರು ಗಾಣಿಗ ಸಮಾಜದವರು. RR ಕಲ್ಲೂರವರು, MM ಸಜ್ಜನ್ ಅವರು, ಕಳ್ಳುತ್ತಿಯವರು, ಎಳಿಗುತ್ತಿಯವರು, PC ಗದ್ದಿಗೌಡರು MLC. ನಾನು ಚಿಕ್ಕವರು ಅವಾಗೆಲ್ಲ ನೆನಪಾಗ್ತದೆ. ಅಷ್ಟೊಂದು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ಸಮಾಜಕ್ಕೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ರು MLA ಇಲ್ಲ. ನಾವು ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಎರಡೂ ಜಿಲ್ಲೆಯಲ್ಲಿ ಕನಿಷ್ಠ 3.5 ರಿಂದ 4 ಲಕ್ಷ ಜನಸಂಖ್ಯೆ ಇದೆ ನಮ್ದು ಗಾಣಿಗ ಸಮಾಜ. ಅದಕ್ಕೆ ಅನೇಕ ಕಾರಣಗಳು ಇರಬಹುದು. ಇದನ್ನ ನಾನು ಪದೇ ಪದೇ ನಾವು ಒಂದು 2015ರಲ್ಲಿ ಸಮಾವೇಶ ಮಾಡಿದಾಗೂ ನಾನು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಇಬ್ಬರು ಬಂದಿದ್ರು. ಅವಾಗೂ ಸಹ ನಾನು ಅವ್ರಿಗೆ ವೇದಿಕೆ ಮೇಲೆ ಹೇಳಿದ್ದೆ, ಇದು ದೊಡ್ಡ ಸಮಾಜ ಐತಿ, ಈ ಸಮಾಜಕ್ಕೆ ನೀವೆಲ್ಲ ಅವಕಾಶಗಳನ್ನು ಕೊಡ್ರಿ ಅಂತಕ್ಕಂಥದ್ದು. ಅವ್ರು ಕೊಟ್ಟಿರಲಿಲ್ಲ. ನಾನು ಮೊನ್ನೆ ಪಕ್ಷೇತರ ನಿಂತಾಗ ಸಿದ್ದರಾಮಯ್ಯ ಸಾಹೇಬ್ರೆ ನನಗೆ ನೇರವಾಗಿ ಫೋನ್ ಹಚ್ಚಿದ್ರು, ಬೇಡ ಲೋಣಿ ಇದೊಂದು ಸಲ ನಾನು ಹೇಳ್ತೀನಿ ಸಾಹೇಬ್ರ, ನಾನು ನಿಮ್ಗೆ ಕೇಳ್ತಾ ಇರೋದು ಸಾಮಾಜಿಕ ನ್ಯಾಯ, ಅದಕ್ಕೆ ದಯಮಾಡಿ ನೀವು ಎಲ್ಲ ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ, ಇದು ತಪ್ತಾ ಇದೆ ನೋಡ್ರಿ, ನಾನು ನಿಮ್ಗೆ ಬಿಟ್ಟಿಲ್ಲ. ನೀವು ಜನತಾದಳದಾಗ ಇದ್ದಾಗ ಜನತಾದಳದಾಗ ಇದ್ದೆ, ನೀವು ಜನತಾದಳ ಬಿಟ್ಟು ಅಹಿಂದು ಕಟ್ಟದ್ರಿ. ಹುಬ್ಬಳ್ಳಿ ಸಮಾವೇಶಕ್ಕೆ ಅಹಿಂದಕ್ಕೆ ಬಿಜಾಪುರ ಜಿಲ್ಲೆಯಿಂದ ನಾನೇ ಮುಂದಾಳತ್ತು ವಹಿಸಿ ಅವತ್ತಿನ ಕಾಲದೊಳಗೆ 50 ಗಾಡಿ ತಗೊಂಡು ಆ ಸಮಾವೇಶಕ್ಕೆ ಹೋಗಿದ್ದೀನಿ. ಅವತ್ತು ಹಿಡಿದು ನಾನು ಸಿದ್ದರಾಮಯ್ಯ ಅವರ ಶಿಷ್ಯನಾಗಿ ಅವರ ಒಂದು ಇದರೊಳಗೆ ಬಂದವ. ಅವ್ರಿಗೆ ನಾನು ಹೇಳಿದೆ, ಇಲ್ಲ ನಾನು ಪ್ರಯತ್ನ ಮಾಡಿದ್ದೆ, ಏನೋ ಅಚಾನಕ್ ಆಗಿಲ್ಲ, ನೋಡು ಹಂಗೆ ಮಾಡಬೇಡ ಅಂತ ಹೇಳಿದ್ರು. ಕ್ಷಮೆ ಮಾಡ್ರಿ ಸರ, ನಾನು ಜನರೇ ನನ್ನ ಮೇಲೆ ಹಂಬಲ ಐತೋ ಇಲ್ಲೋ, ಯಾಕಂದ್ರೆ ಬಹಳ ದಿವಸದಿಂದ ನಾನು ಲೋಕಲ್ ಬಾಡಿಗೆ ನಿಲ್ಬೇಕು ಅಂತ ಪ್ರಯತ್ನ ಮಾಡಿ ಅವ್ರ ಕುಂದು ಕೊರತೆಗಳನ್ನು ಆಲಿಸ್ತಾ ಅವ್ರ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ನಾನು ನೋಡೋಣ ಏನಾಗ್ತದ ಅಂತ ಹೇಳ್ಕಿಸಿಂದ್ರೆ ನಾನು
ಅವ್ರು ಹೇಳಿದ್ರು, ಬೊಮ್ಮಾಯಿಯವರು ನನಗೆ ಫೋನ್ ಹಚ್ಚಿ ಹೇಳಿದ್ರು, DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಬಹಳಷ್ಟು ಜನ ಹೇಳಿದ್ರು. ನಾನು ಇಲ್ಲ ರೀ ನಿಲ್ತೀನಿ ನಾನು ಅಂತ ನಿಂತೆ. ಬಟ್ ನಿಮ್ಗೆಲ್ಲ ಗೊತ್ತಿದೆ ಇಲೆಕ್ಷನ್ ಏನಾಯ್ತು, ಅದನ್ನ ನಾನು ಇವತ್ತು ಹೇಳೋದು ಬೇಡ. ಇದು ನನಗೆ ಅವಕಾಶ ವಂಚಿತ ಆಗಲಿಕ್ಕೆ ಇದು ಒಂದು ಕಾರಣ. ಓಕೆ ಸರ್. ಸರ್, ನೀವು ಕಾಂಗ್ರೆಸ್ ಪಕ್ಷಕ್ಕಾಗಿ ಸುಮಾರು ದಶಕಗಳಿಂದ ದುಡಿತಾ ಇದ್ದೀರಿ. ಈಗ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಮತ್ತು ಜಿಲ್ಲೆಯಲ್ಲಿ ಪ್ರಭಾವಿ ಸಚಿವರು ಅದಾರ. ಯಾಕೆ ಸರ್ ತಮ್ಮ ನಾಮಿನೇಟ್ ಮಾಡಬಾರ್ದು? ಇವತ್ತು ನಾನು ಪಕ್ಷಕ್ಕೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಹೊಳ್ಳಿ ಬರುವಾಗ ನಾನು ಈ ಪಕ್ಷಕ್ಕೆ ಬರಬೇಕು ಮತ್ತು ಕೂಡಬೇಕು ಅಂತ ಇರಲಿಲ್ಲ. ಓಕೆ ಸರ್. ಸನ್ಮಾನ್ಯ ಶ್ರೀ MB ಪಾಟೀಲ್ರು, ಅವ್ರ ಸಹೋದರರಂಥ ಸುನೀಲ್ ಗೌಡ್ರು ಓಕೆ ಸರ್. ನನಗೆ ಕೆಲವು ಜನರನ್ನ ಕಳಿಸಿ ಮೊದಲು ಮಾತಾಡಿದ್ರು, ಇಲ್ಲ ನೀವು ಕಾಂಗ್ರೆಸ್ಗೆ ಬರ್ರಿ, ನಿಮ್ಗೆ ಏನಾದರೂ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿ. ನಾನು ನನ್ನ ಸ್ನೇಹಿತರು ಮತ್ತು ರಾಜಕೀಯ ನನ್ನ ಜೊತೆ ಅತಿ ಹೆಚ್ಚು ಒಡನಾಟದಲ್ಲಿರೋರು ಯಶವಂತರಾಯಗೌಡ ಪಾಟೀಲ್ರು. ಅವ್ರಿಗೆ ಕೇಳಿದೆ, ಗೌಡ್ರೆ ಈ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾನು ಏನು ಮಾಡ್ಬೇಕು? ಅವರು ನನಗೆ ಹೇಳಿದ್ರು, ನಿನ್ಗೆ ಒಳ್ಳೆ ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ, ನೀನು MB ಪಾಟೀಲ್ರ ವಿರೋಧ ಇಲೆಕ್ಷನ್ ಮಾಡಿರ್ಬೋದು, ಅದನ್ನು ಮರಿ. ನೀವೊಂದು ಪಕ್ಷದೊಳಗಿದ್ರೆ ನಿನ್ನ ವ್ಯಕ್ತಿತ್ವಕ್ಕೆ ಇವತ್ತಿಲ್ಲ ನಾಳೆ ಒಂದು ಅವಕಾಶ ಸಿಗ್ತದೆ. ನೀ ಕಾಂಗ್ರೆಸ್ಗೆ ಜಾಯಿನ್ ಆಗೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಅವರು ಕೊಟ್ಟರು. ಅವಾಗ ನಾನು ನಮ್ಮ ಸಮಾಜದವ್ರಿಗೆ ಒಂದು ಸುಮಾರು 2,000 ಜನರಿಗೆ ನಮ್ಮ ವನಶ್ರೀ ಮಠದಲ್ಲಿ ಕರೆದು, ನಮ್ಮ ಪೂಜ್ಯ ಡಾಕ್ಟರ್ ಜಯ ಬಸವಕುಮಾರ ಸ್ವಾಮಿಗಳು ಅಂದ್ರೆ ನಮ್ಮ ಗಾಣಿಗ ಗುರುಪೀಠದ ಅಧ್ಯಕ್ಷ, ಅವ್ರ ನೇತೃತ್ವದೊಳಗೆ MB ಪಾಟೀಲ್ ಸಾಹೇಬರಿಗೆ ಕರೆದು ನಮಗೇನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂದಾಗ, ಇಲ್ಲ ನಾನು MLC ಲೋಣಿಯವರಿಗೆ ನಾ ಎಷ್ಟೊತ್ತಿದ್ರು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ನಮ್ಮ ಸಮಾಜದ ಮುಂದೆ MB ಪಾಟೀಲ್ ಕೊಟ್ಟಿದ್ದಾರೆ. ತದನಂತರ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡ್ತೀನಿ ಅಂದಾಗ ನಾಗ್ಟಾಣ್ ಟಿಕೆಟ್ ಆಲ್ಗೂರ್ ಅವ್ರಿಗೆ ತಪ್ಪಿ ಕಟಕದೊಂಡವ್ರಿಗೆ ಟಿಕೆಟ್ ಆದಾಗ MB ಪಾಟೀಲ್ ನನ್ನ ಕರೆದು ಹೇಳಿದ್ರು, ಇಲ್ಲ ನಾನು ನಿನಗೆ ಅಧ್ಯಕ್ಷ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ವಿ, ಇವತ್ತು ಆಲ್ಗೂರ್ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವ್ರನ್ನೇ ಮುಂದುವರಿಸ್ತೇವೆ, ನಿಮ್ಗೆ ಏನಾದರೂ ಸರ್ಕಾರ ನಮ್ಮದೇ ಬರ್ತೈತಿ, ನಿಮ್ಗೆ ಯಾವ್ದು ಬೇಡ್ತೀರಿ ಅಂತ ನಿಗಮದ ಚೇರ್ಮನ್ ಮಾಡ್ತೇವೆ ಅಂತ ಹೇಳಿ. ಸರ, ನಾನು ಚೇರ್ಮನ್ ಆಗೋದು ದುಡ್ಡು ಗಳಿಸೋದು ನನ್ನ ಹವ್ಯಾಸ ಇಲ್ಲ. ಈ ಒಂದು ನೊಂದಂತ ಸಮಾಜ, ಗಾಣಿಗ ಸಮಾಜ ಬಹುಸಂಖ್ಯಾತ ರಾಜ್ಯದಲ್ಲಿದ್ರು, ಈ ಸಮಾಜ ಪರವಾಗಿ ಏನಾದರೂ ಕೆಲಸ ಮಾಡಬೇಕು, ನನಗೆ ಏನಾದರೂ ಒಂದು MLC ಮಾಡಿದ್ರೆ ಅನುಕೂಲ ಆಗ್ತದ ಅಂತ ಹೇಳಿ ನಮ್ಮ 4-5 ಜನ ಹಿರಿಯರ ಮುಂದೆ ಅವ್ರಿಗೆ ಹೇಳಿದಾಗ, ಆಯ್ತು ಬಿಡ್ರಿ ಸರ್ಕಾರ ಬರಲಿ, 1 ವರ್ಷ 2 ವರ್ಷದಾಗ ನಿನಗೆ ಏನಾದರೂ ಮಾಡಿ ನಾನು MLC ಮಾಡೋದು ನನ್ನ ಕೆಲಸ ಅಂತ ಹೇಳಿದ್ರು. ಸುಮಾರು 6 ತಿಂಗಳಿಂದನೂ ನಮ್ಮ ಸಮಾಜದ ಒಂದು 100 ಮಂದಿ ಅವ್ರ ಮನೆಗೆ ಹೋಗಿ ಕೇಳಿದಾಗ, ಅದು ನಿಮ್ಮ ಕೆಲಸ ಅಲ್ಲ, ಅದು ನನ್ನ ಕೆಲಸ, ಅವನಿಗೆ ನಾ ಮಾತು ಕೊಟ್ಟಿನಿ, ನಾ ಮಾಡ್ತೀನಿ ಅಂತ ಹೇಳಿದ. ಆ ಭರವಸೆಯಿಂದ ನಾನು ಅದೀನಿ. ಈಗಾಗಲೇ 3 ವರ್ಷ ಕಳೆದೋದು ಸರ್, ಯಾವಾಗ ಆಗೋದು? ಈ 3 ವರ್ಷದಲ್ಲಿ 3-4 ಜನರು MLCನ ನಾಮಿನೇಟೆಡ್ ಮಾಡಿದ್ರು. ಅವತ್ತು ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಅವಕಾಶ ಸಿಕ್ಕಿಲ್ಲ. ಈಗ ನಾಳೆ ಜೂನ್ ಮತ್ತು ಜುಲೈದಲ್ಲಿ ಸುಮಾರು 12 MLCಗಳು ಖಾಲಿ ಆಗ್ತಾವ ಅಂತ ಹೇಳಿ ಐತಿ. ಆ ಸಂದರ್ಭದೊಳಗೆ ಪ್ರಾಯಶಃ MB ಪಾಟೀಲ್ರಾಗಲಿ, ಇನ್ನೋರು ಸಚಿವರಾದಂಥ ಶಿವಾನಂದ ಪಾಟೀಲ್ರಾಗಲಿ, ಎಲ್ಲ ಜಿಲ್ಲೆಯ ನಮ್ಮ ಶಾಸಕರು, ಪಕ್ಷದ ಮುಖಂಡರು ಒಂದು ರೀತಿ ಸಮಾಜಕ್ಕೆ ಸಿಕ್ಕಿಲ್ಲ. ಇನ್ನೊಂದು, ಲೋಣಿಯವರು ಬಹುದಿನಗಳಿಂದ ಸಿದ್ದರಾಮಯ್ಯರನ್ನ ನಂಬ್ಕೊಂಡು, ಕಾಂಗ್ರೆಸ್ ಪಕ್ಷ ನಂಬ್ಕೊಂಡು ಈ ಪಕ್ಷದೊಳಗೆ ಇದ್ದಾರ, ಅವ್ರಿಗೊಂದು ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ವಿಚಾರದಿಂದ ಕೊಡ್ತಾರ ಅಂತ ಆಶಾಭಾವನೆಯಿಂದ ಅದೀನಿ. ಏನ್ ಮಾಡ್ತಾರೋ ಅವ್ರಿಗೆ ದೇವ್ರು ಯಾವ ರೀತಿ ತಿಳಿಸಿ ಹೇಳ್ತಾನೋ ಅದನ್ನ ನೋಡ್ಬೇಕು. ಜೂನ್ ಜುಲೈ ಒಳಗೆ ಲೋಣಿಯವರು MLC ಆಗೋದು ಪಕ್ಕ ಆಗಬಹುದು. ಅವ್ರು ಕೊಟ್ಟ ಮಾತಿಗೆ ಬದ್ಧರಾಗಿ ಕೆಲಸ ಮಾಡೋರು. ಮತ್ತು ಕೆಲವು ರಾಜಕೀಯ ತಂತ್ರ ಕುತಂತ್ರ ಇವತ್ತಿನ ದಿನಮಾನದಾಗ ನಾವೆಲ್ಲ ನೋಡ್ತೀವಿ. ಯಾವುದೋ ಒಂದು ಉದ್ದೇಶಕ್ಕೆ ಅದನ್ನ ಬೇಡ, ಇದನ್ ಬೇಕು, ಇದನ್ ಬೇಡ, ಅದು ಬೇಕು, ಹಿಂಗ ಆಗಬಹುದು. ಅದಕ್ಕೂ ನಾವು ಆಗ್ಲಿಕ್ಕಿಲ್ಲ, ನಂದೇ ಆಗ್ತದ ಅಂತಕ್ಕಂಥ ಧೈರ್ಯದಿಂದ ಹೇಳೋದಿಲ್ಲ. ಆದ್ರೆ ನಂದು ಒಂದು ಪಕ್ಷಕ್ಕೆ ಬರುವಾಗ ನನಗೆ ಮಾತು ಕೊಟ್ಟಂತವ್ರು ಸನ್ಮಾನ್ಯ ಶ್ರೀ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು ಮತ್ತು ಯಶವಂತರಾಯಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿ ಮಾಡಿಸಿ ಪಕ್ಷಕ್ಕೆ ನಾವು ಅವನಿಗೆ ಕರ್ಕೊಳ್ತಾ ಇದ್ದೆವು. ಮುಂದಿನ ದಿನಮಾನದಾಗ ಸಮಾಜಕ್ಕೆ ಏನೂ ಇಲ್ಲ ಜಿಲ್ಲೆ ಒಳಗ, ನೀವೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಅವರು ನನ್ನ ರಾಜಕೀಯ ಗುರುಗಳು, ನನ್ನ ಸಂಬಂಧ ಏನಾದ್ರು ಹೇಳಿದ್ರೆ ಅವ್ರೇನು ಅದಕ್ಕೆ ವಿರೋಧ ಮಾಡೋದಿಲ್ಲ. ನಮ್ಮ ಜಿಲ್ಲೆಯ ನಾಯಕರೇ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ 100% ಆಗ್ತೈತಿ ಅಂತಕ್ಕಂಥ ಭರವಸೆ ನನಗೈತಿ. ಆಗಲ್ಲ ಅನ್ನೋದು ನಮ್ಮ ವಾಹಿನಿದು ಹಾರಿಕೆ ಕೂಡ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್, ತಮಗೆ ಈಗ ಜಿಲ್ಲಾ ಅಧ್ಯಕ್ಷ ಸ್ಥಾನ ಜವಾಬ್ದಾರಿಯನ್ನು ನಿಭಾಯಿಸಿ ಕೊಟ್ಟಿದೆ, ಯಾಕೆ ಸರ್? ಈಗ ಆಲ್ಗೂರ್ ಅವರು ಲೋಕಸಭೆ ಅಭ್ಯರ್ಥಿ ಆದ್ಮೇಲೆ ಒಂದು ದೊಡ್ಡ ಸಮಾಜಕ್ಕೂ ಒಂದು ಅವಕಾಶ ಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ನನ್ನನ್ನು MB ಪಾಟೀಲ್ರು, ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಶಿವಾನಂದ ಪಾಟೀಲ್ರು ಯಾಕೋ ಆ ಸಂದರ್ಭದೊಳಗೆ ನನಗೆ ಸಹಕಾರ ಕೊಡಲಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು.
ಇರಲಿ ಅದು ಯಾಕೆ ಹಂಗೆ ಮಾಡಿದ್ರಂತ ಇವತ್ತಿಗೂ ನನಗೆ ಜಿಜ್ಞಾಸೆನೇ ಇದೆ. ಯಾಕಂದ್ರೆ ರಾಜಕೀಯ ಒಳಗೆ ಅವರೇ ನಮ್ಮನ್ನ ಕರ್ಕೊಂಡು ಬಂದಂಥವ್ರು. ಆ ಸಂದರ್ಭದೊಳಗೆ ನಾನು ಜಿಲ್ಲಾ ಅಧ್ಯಕ್ಷನಾಗೋ ಸಂದರ್ಭದೊಳಗೆ ಅವರು ನನ್ನನ್ನು ವಿರೋಧ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅವರು. ಅದು MB ಪಾಟೀಲ್ರು, ಸುನೀಲ್ ಗೌಡ್ರು, ಯಶವಂತರಾಯ ಗೌಡ್ರು ಅವರೆಲ್ಲರೂ ಉಳಿದೆಲ್ಲ ಶಾಸಕರು ಆಗಲಿಲ್ಲ. ಉಣಿಯವರು ಆದ್ರೆ ತಪ್ಪಿಲ್ಲ, ಅವರು ಒಬ್ಬರು ಪಕ್ಷದ ಹಿರಿಯರದಾರ ಮತ್ತು ಒಂದು ದೊಡ್ಡ ಸಮಾಜದ ಮುಖಂಡರದಾರ ಅಂತಕ್ಕಂಥ ಉದ್ದೇಶದಿಂದ ಹೇಳಿದ್ರು. ಅದು ಆಯ್ತು. ಅವಾಗ ಅದೇ ಪ್ರಾಮಾಣಿಕತೆಯಿಂದ ನಾನು ಆಲ್ಗೂರವ್ರ ಇಲೆಕ್ಷನ್ನು ಮಾಡಿದೆ. ದುರ್ದೈವ ಎಲ್ಲ ನೋಡಿದ್ದೀರಿ, ಜಿಲ್ಲೆ ಒಳಗ ಶಾಸಕರು ಎಲ್ಲಿ ಆರ್ಚ್ ಬಂದಿದ್ರು ಅಲ್ಲೆಲ್ಲ BJPನೇ ಹೆಚ್ಚಾಯ್ತು. ಇದು ಮೋದಿಯವ್ರ ಪ್ರಭಾವ ಅಥವಾ ನಾವು ಮಾಡ್ತಕ್ಕಂಥ ಕೆಲಸ ಇನ್ನೂ ಸಂಪೂರ್ಣ ಆಗ್ಲಿಲ್ಲೋ ಏನೋ, ಒಟ್ಟು ಆಲ್ಗೂರು ಗೆದ್ದೇ ಗೆದ್ದೀತಾರ ಅಂತ ಹೇಳಿಕಿಸಿದ್ರೆ ನಮ್ಗೆ ಭರವಸೆ ಇತ್ತು. ಅವತ್ತು ಅದು ಹೋಯ್ತು. ಅದ್ರೊಳಗೆ ನಾವು ಜಿಲ್ಲಾ ಅಧ್ಯಕ್ಷನಾಗಿ ಅದೇ ಇದ್ದೆ, ಪ್ರಾರಂಭ ಮಾಡಿದ್ದೆ, ಹೊಸದಾಗಿದ್ದೆ. ನಾನು ಲೋಕಸಭಾ ಚುನಾವಣೆ ಪ್ರಚಾರ ಪ್ರಾರಂಭ ಆದ್ಮೇಲೆ ಅಧ್ಯಕ್ಷ ಸ್ವೀಕಾರ ಮಾಡಿದೆ. ಆ ಸಂದರ್ಭದೊಳಗೆ ಅಷ್ಟು ಎಲ್ಲ ಕಡೆ ತಿರುಗಾಡಿ ಕೆಲಸ ಮಾಡಿದ್ರು ನನಗದು ಯಶಸ್ವಿ ಸಿಗಲಿಲ್ಲ ಅಂತಕ್ಕಂಥ ನೋವು ಒಂದು ಕಡೆ ಇದೆ. ಇಲ್ಲ ಸರ್, ಇನ್ನು ಸಂಘಟನೆ ಕಾರ್ಯ ಮುಂದೆ ನಡೆದೈತಲ್ಲ ಸರ್. ಈಗ ಇಲ್ಲ ಸರ್, ಕಾಂಗ್ರೆಸ್ ಪಕ್ಷ ಗಾಣಿಗ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಸರ್? ಒಂದು ರೀತಿ ನಾನು ನಮ್ಮ ನಾಯಕರಿಗೆ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳಾಗ್ತಾ ಬಂದು 80 ವರ್ಷಗಳಾದರೂ ಕರ್ನಾಟಕದಲ್ಲಿ ಗಾಣಿಗ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಹೌದಾ ಸರ್? ಇವತ್ತಿಗೂ ಗಾಣಿಗ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಾಗ ಅಥವಾ ಎಲ್ಲ ಕಾಂಗ್ರೆಸ್ ಪಕ್ಷದಾಗ ಮಾತ್ರ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ 3 ಜನರಿಗೆ, ಅವರು 5 ವರ್ಷ ಪೂರ್ತಿ ಕೊಡ್ಲಿಲ್ಲ ಅಂದ್ರು ಅಲ್ಪ ಅವಧಿಗೆ ಆದ್ರೂ 3 ಜನರಿಗೆ ಮಂತ್ರಿ ಮಾಡ್ತಾರೆ. ಅಂದ್ರು BG ಪುಟ್ಟಸ್ವಾಮಿ ಅವ್ರನ್ನ, ಎರಡನೇದ್ದು ಲಕ್ಷ್ಮಣ್ ಸವದಿ ಅವ್ರನ್ನ, ಮೂರನೇದಾಗಿ SK ಬೆಳ್ಳುಬ್ಬಿ ಅವ್ರನ್ನ. 2ನೇ ಟರ್ಮ್ನಲ್ಲಿ ಸ್ವತಂತ್ರ ಲಕ್ಷ್ಮಣ್ ಸವದಿ ಅವ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಪ್ರಾಯಶಃ BJP ಅವರು ಗಾಣಿಗ ಸಮಾಜನ ಗುರುತಿಸಿದ್ರು. ಈ ಮಾತನ್ನ ನಾನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಸಾಹೇಬ್ರಿಗೆ ಮತ್ತು ಜಿಲ್ಲೆಯ ಸಚಿವರಿಗೆ, ಶಾಸಕರಿಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ದು ಸಮಾಜದ ಒಂದು ಆಶಾಭಾವನೆ ಐತಿ. ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬರುವುದರಿಂದ ಪ್ರಾಯಶಃ ನನಗೆ ಗೊತ್ತೈತಿ ಕನಿಷ್ಠ ಒಂದು 20 ಮತಕ್ಷೇತ್ರದೊಳಗೆ ಕಾಂಗ್ರೆಸ್ ಆರ್ಸಿ ಬರ್ಲಿಕ್ಕೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪ್ರವೇಶನೇ ಕಾರಣ ಆಯ್ತು. ಯಾಕಂದ್ರೆ ನಮ್ಮ ಜನ ಭಾರತೀಯ ಜನತಾ ಪಕ್ಷ, ಮೋದಿ ನಮ್ಮವನು ಅಂತಕ್ಕಂಥ ಭಾವನೆಯಿಂದಿದ್ರು. ಇವತ್ತು ಲಕ್ಷ್ಮಣ್ ಸವದಿ ಅಂತ ಒಬ್ಬ ದೊಡ್ಡ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾರ. ಅವರಿಗೆ ಆ ಪಕ್ಷದೊಳಗೆ ಭವಿಷ್ಯ ಐತಿ, ನಾವೆಲ್ಲರೂ ಅವ್ರ ಜೊತೆ ನಿಲ್ಬೇಕು ಅಂತ ತಿಳ್ಕೊಂಡು ಪ್ರತಿಶತ 50ರಷ್ಟು ಜನನು ಕಾಂಗ್ರೆಸ್ಗೆ ನಾವು ವೋಟ್ ಮಾಡಿದೆವು ಅಂತಂದ್ರೆ ಅಷ್ಟು ಜನರು 22-23 ಮತಕ್ಷೇತ್ರ ಇಡೀ ರಾಜ್ಯದೊಳಗೆ ಗಾಣಿಗರು ಪ್ರಬಲರಾಗಿದ್ದೆವು. ಹೌದು ಸರ್. ಅಂತ ಮತಕ್ಷೇತ್ರದಾಗ ಎಲ್ಲ ಕಡೆನೂ ಸೌದಿಯವರು ತಿರುಗಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅವಕಾಶ ಮಾಡಿಕೊಟ್ರು. ನಮಗೆ ನೋವಿದೆ, ಇನ್ನೂವರೆಗೆ ಸರ್ಕಾರ ಅವರನ್ನ ಸಚಿವ ಸಂಪುಟದೊಳಗೆ ತಗೊಂಡಿಲ್ಲ ಅಂತಕ್ಕಂಥ ನೋವಿದೆ. ಇವತ್ತು ತಮ್ಮ ವಾಹಿನಿಯ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಶೀಘ್ರವಾಗಿ ನೀವು ಸಚಿವ ಸಂಪುಟದೊಳಗೆ ಅವಕಾಶ ಮಾಡಿ ಕೊಟ್ಟಿದ್ದೇ ಆದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ, ಈ ಸಮಾಜದ ಇನ್ನೂ ಹೆಚ್ಚಿನ ಬೆಂಬಲ ಮುಂದಿನ ದಿನಮಾನದೊಳಗೆ ಸಿಗ್ತೈತಿ. ನಾನು ರಾಜ್ಯ ಗಾಣಿಗ ಸಮಾಜದ ಅಧ್ಯಕ್ಷನಾಗಿನೂ ಈ ಮಾತು ಹೇಳ್ತೀನಿ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತೀನಿ, ಸೌದಿ ಸಾಹೇಬರಿಗೆ ನೀವು ಒಂದು ಚಲೋ ಅವಕಾಶ ಮಾಡಿ ಕೊಟ್ಟಿದ್ದೇ ಆದ್ರೆ ಈ ಪಕ್ಷಕ್ಕೆ ನಮ್ಮ ಸಮಾಜದ ಪ್ರತಿಶತ 75ರಷ್ಟು ಮತದಾರನ್ನ ನಾವು ಸೆಳೆದು ತರುವಂತ ಅವಕಾಶಗಳು ಮುಂದಿನ ದಿನಮಾನದಾಗ ಬರ್ತಾವೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಸರ್, ಗಾಣಿಗ ಸಮುದಾಯದ ಸಂಘಟನೆ ಬಗ್ಗೆ ಕುರಿತು ತಮ್ಮ ಮಾತೇನು ಸರ್? ಗಾಣಿಗ ಸಮಾಜ ನಾವು ನಿಜವಾಗಿ ಹೇಳ್ಬೇಕಂದ್ರೆ, ನಾನು ವೈಯಕ್ತಿಕವಾಗಿ ಈ ಜಾತ್ಯತೀತ ರಾಷ್ಟ್ರದೊಳಗ ಜಾತಿಯಿಂದ ಸಮಾಜ ಕಟ್ಟುವುದು ಒಳಿತಲ್ಲ ಅಂತ ವಿಚಾರದವನೇ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಎಲ್ಲಾ ರಾಜಕೀಯ ಪಕ್ಷ, ಎಲ್ಲಾ ಸರ್ಕಾರಗಳು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಎಲ್ಲರೂ ಆಯಾ ಜಾತಿಯ ಜನಸಂಖ್ಯೆ, ಆಯಾ ಜಾತಿಯ ಸಂಘಟನೆ ಮೇಲೆ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ.
ಇವತ್ತು ಕರ್ನಾಟಕದಲ್ಲಿ ನಾನು ಕರ್ನಾಟಕ ರಾಜ್ಯ ಗಾಣಿಗ ಸಮಾಜದ ಅಧ್ಯಕ್ಷನಾದ ಮೇಲೆ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲೆಯಲ್ಲಿನೂ ನಾವು ತಿರುಗಾಡಿದ್ದೀನಿ. ನಮ್ಮ ಗಾಣಿಗ ಸಮಾಜದ ಜಿಲ್ಲಾ ಘಟಕಗಳನ್ನು ರಚನೆ ಮಾಡಿದ್ದೀನಿ. ನಾವು ಗಾಣಿಗರು ಇಡೀ ಕರ್ನಾಟಕ ತುಂಬಾ ಇದ್ದೇವೆ. ಆದ್ರೆ ನಮ್ಗ ಒಳಪಂಗಡಗಳು ಬಹಳ ಇದಾವೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕರಿಕುಲ ಗಾಣಿಗರಂತಿದ್ದೆವು, ಸಜ್ಜನ ಗಾಣಿಗರಂತಿದ್ದೆವು, ಕಲಶೆಟ್ಟಿ ಗಾಣಿಗರಂತಿದ್ದೆವು, ಪಂಚಮ ಗಾಣಿಗರಂತಿದ್ದೆವು. ಮೈಸೂರು ಭಾಗದಲ್ಲಿ ಹೋದ್ರೆ ಜ್ಯೋತಿಪಣ ಗಾಣಿಗ, ಶಿವಜ್ಯೋತಿಪಣ ಗಾಣಿಗ, ನಗರ ವೈಶ್ಯ ಜ್ಯೋತಿಪಣ ಗಾಣಿಗ. ನಾವು ಅದೇ ಕರಾವಳಿ, ಮಂಗಳೂರು, ಉಡುಪಿ ಭಾಗದಲ್ಲಿ ಹೋದ್ರೆ ಶೆಟ್ಟಿ ಗಾಣಿಗ, ದೇವ್ ಗಾಣಿಗ, ಹಿಂಗ ಅನೇಕ ಒಳಪಂಗಡಗಳು ಕರ್ನಾಟಕದಲ್ಲಿ 13 ಒಳಪಂಗಡಗಳಿಂದ ನಮ್ಮನ್ನು ಕರೀತಾರೆ. ಆದ್ರೆ ನಮ್ಮ ಎಲ್ಲರ ಒಂದು ಜೀವನ ಶೈಲಿ ಏನಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಈ ದೇಶಕ್ಕೆ ಏನು 1889ರಲ್ಲಿ ವಿದ್ಯುತ್ ಇರಲಿಲ್ಲ, ಅವಾಗ ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಬೆಳಗಬೇಕಾದ್ರೆ ಗಾಣಿಗರು ತೆಗೆದಂತ ತೈಲದಿಂದ ಬೆಳಗ್ತಿತ್ತು. ಇವತ್ತು ಎಲ್ಲರ ಮನೆ ದೀಪ ಬೆಳಗದಂತ ಗಾಣಿಗರು ನಾವು ಕತ್ತಲ್ದಾಗ ಕುಂತೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಗೆ ರಾಜಕೀಯವಾಗಿ ಅವಕಾಶ ಸಿಗೋದು ಬಿಡುವುದು ಅದು ಕೇವಲ ಸರ್ಕಾರದ ಮೇಲೆ ಅಲ್ಲ, ಜನರಲ್ಲ, ಅದು ನಮ್ಮ ವೈಯಕ್ತಿಕನೂ ಬೇಕು, ಎಲ್ಲರ ಸಹಕಾರವೂ ಬೇಕು. ಆದ್ರೆ ಇವತ್ತು ಪ್ರತಿಯೊಂದು ಸಮಾಜಕ್ಕೆ ಶಿಕ್ಷಣಕ್ಕಾಗಿ ವಸತಿ ನಿಲಯಗಳನ್ನಾಗ್ಲಿ, ಅಭಿವೃದ್ಧಿ ನಿಗಮಗಳನ್ನಾಗ್ಲಿ ಎಲ್ಲಾ ಸಮಾಜಕ್ಕೂ ಮಾಡಿಕೊಟ್ರು ಹಿಂದುಳಿದಂತ ಸಮಾಜ. ಈ ಗಾಣಿಗರಿಗಾಗಿ ಯಾವುದೇ ವಸತಿ ನಿಲಯಗಳಿಲ್ಲ. ನಮ್ಮ ಮಕ್ಕಳಿಗೆ ನಾವು ಕೆಲವು ಜನ ಬೆರಳೆಣಿಕೆಯಲ್ಲಿ ಇಷ್ಟಂತ ಶ್ರೀಮಂತರ ಮಕ್ಕಳು ಅವರು ದುಡ್ಡು ಖರ್ಚು ಮಾಡಿ ಒಳ್ಳೆ ಎಜುಕೇಶನ್ ಪಡಿಬಹುದು. ಆದ್ರೆ 100ಕ್ಕೆ 90ರಷ್ಟು ನಮ್ಮ ಜನ ಒಕ್ಕಲ್ತನ, ಕೃಷಿ, ಕೂಲಿ ಕೆಲಸವನ್ನೇ ನಂಬಿದ್ದಾರೆ ಇವತ್ತಿಗೂ. ಎಂದ ಔದ್ಯೋಗೀಕರಣ ಆಯ್ತು, ಇವತ್ತು ಗಾಣದ ಒಂದು ಉದ್ಯೋಗ ನಿಂತು ಹೋಯ್ತು. ಎಲ್ಲರೂ ಇವತ್ತು ಪಾಮ್ ಎಣ್ಣೆ ತರಿಸೋದು ಮತ್ತು ಆಯಿಲ್ ಮಿಲ್ ಬಂದು ಹಿಂಗಾಗಿ ನಮ್ಮ ಉದ್ಯೋಗ ಹೋಯ್ತು ನಸಸ್. ಎಲ್ಲರೂ ಒಕ್ಕಲ್ತನ, ಅವರು ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಸರ್ಕಾರ ಯಾವುದೇ ಒಂದು ಪ್ರತ್ಯೇಕವಾದಂತ ನಿಗಮ ಮಾಡಲಿಲ್ಲ ಇವತ್ತಿನವರೆಗೂ. ಇತ್ತಿತ್ತಲಾಗಿ ಆಗಿದೆ, ಅದರದ್ದು ನಾನು ಹೇಳ್ತೀನಿ. ಆದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಇವತ್ತು ನಾವು ಒಂದು ಹಾಸ್ಟೆಲ್ ಕೊಡ್ಬೇಕಪ್ಪ ಅಂದ್ರೆ ಪ್ರತಿ ವರ್ಷ ನನ್ನ ಕಡೆ ಇಡೀ ರಾಜ್ಯದಿಂದ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯಿಂದ ಒಂದು 100-200 ವಿದ್ಯಾರ್ಥಿಗಳು ಬರ್ತಾರೆ. ಇಡೀ ರಾಜ್ಯದಿಂದನೂ ಒಂದು 100-200 ವಿದ್ಯಾರ್ಥಿಗಳು ಫೋನ್ ಹಚ್ತಾರೆ, ಅಣ್ಣವ್ರ ಎಲ್ಲರೂ ಅವಕಾಶ ಮಾಡಿಕೊಡ್ರಿ, ನಮ್ಗೆ ಹಿಂಗೆ ಕಷ್ಟ ಐತಿ ಅಂತ. ನಾವು ಅಧಿಕಾರಿ ವರ್ಗದವ್ರಿಗೆ, ನಮ್ಮ ಶಾಸಕ ಮಿತ್ರರಿಗೆ ವಿನಂತಿಯನ್ನು ಮಾಡ್ಕೊಳ್ತೇವೆ. ಬಂದಂತ ಅರ್ಜಿ ಒಳಗೆ 10% ಜನರಿಗೆ ಏನೋ ನ್ಯಾಯ ಸಿಗ್ತದೆ, 90% ಜನರಿಗೆ ನಿರಾಶೆ ಆಗ್ತದೆ. ಮತ್ತು ಗಾಣಿಗ ಸಮಾಜ ಹೆಂಗೈತಪ್ಪ ಅಂದ್ರೆ ಕೊಡುಗೈ ದಾನಿ ಸಮಾಜ. ಇದು ಎಲ್ಲರನ್ನ ಒಂದಾಗಿ ತಗೊಂಡ್ಕೊಂಡು ಹೋಗುವಂತ ಸಮಾಜ ಮತ್ತು ದಾನ ಮಾಡಿದಂತ ಸಮಾಜ. ನೀವು ನೋಡ್ರಿ, ಕರ್ನಾಟಕದಾಗ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳೇನು ಕಟ್ಟಿದಾರೆ, ಅಲ್ಲೆಲ್ಲ ಗಾಣಿಗ ಸಮಾಜದ ಕೊಡುಗೆ. ಇವತ್ತು ಬಿಜಾಪುರದೊಳಗೆ BLD ಸಂಸ್ಥೆದ್ದೆ ಫಸ್ಟ್ ತಗೊಂಡ್ರ. ಇವತ್ತಿಂತ ಒಂದು ಬಿಜಾಪುರ ಹೃದಯ ಭಾಗದೊಳಗ ಬಂಗಾರಮ್ಮ ಸಜ್ಜನ್ ತಾಯಿ ಅಷ್ಟೊಂದು ಭೂಮಿ ದಾನ ಮಾಡಲ್ಲ ಅಂತ ತಿಳ್ಕೊಂಡು ಆ ಸಂಸ್ಥೆ ಇಷ್ಟೊಂದು ಹೆಮ್ಮರವಾಗಿ ಬೆಳಿಲಿಕ್ಕೆ ಕಾರಣೀಭೂತಾಯ್ತು. ಇದೇ ಸಿಂದಗಿ ಒಳಗೆ ಹೋಗ್ರಿ ನೀವು, ಅಲ್ಲಿ ಸಿಂದಗಿ ಪೋರ್ವಾಲ್ ಶಿಕ್ಷಣ ಸಂಸ್ಥೆಗೆ ಬೂದ್ಯಾಳ್ ಸರ್ ಅಂತ ತಿಳ್ಕೊಂಡು ಒಬ್ಬ ಟೀಚರ್, ಅವರು ತಮ್ಮ ಸ್ವಂತ ಜಮೀನು ಶಿಕ್ಷಣ ಪ್ರೇಮಿ ಇರೋದ್ರಿಂದ ದಾನ ಕೊಟ್ಟರು ಅಂತ ತಿಳ್ಕೊಂಡು ಆ ಒಂದು ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ನಿಂತು. ಮೊನ್ನೆ ನಾನು ಹುಮ್ನಾಬಾದ್ಗೆ ಹೋಗಿದ್ದೆ. ಅಲ್ಲಿ ಇವತ್ತು ಒಂದು ಯೂನಿವರ್ಸಿಟಿ ಟೈಪ್ ಒಂದು ಶಿಕ್ಷಣ ಸಂಸ್ಥೆ ಬೆಳೆದು ನಿಂದ್ರಿಸ್ಯಾರಪ್ಪ ಅಂದ್ರ, ಆ ಭಾಗದೊಳಗೆ ಒಬ್ರು ಸಜ್ಜನ್, ಸುರೇಶ್ ಸಜ್ಜನ್ ಅಂತ ಹೇಳಿ ನಮ್ಮ DCC ಬ್ಯಾಂಕಿನ ಉಪಾಧ್ಯಕ್ಷರು, ಅವ್ರ ಅಜ್ಜನವರು ಒಂದು ದೊಡ್ಡ ದಾನವನ್ನು ಕೊಟ್ಟರು. ಇವತ್ತು ಬಾಗಲಕೋಟೆ ಬಸವೇಶ್ವರ ಕಾಲೇಜಿಗೆ ನಮ್ಮ ಸರ್ನಾಡ್ ಗೌಡ್ರು, ನಾವೇನು ಬಸವಪ್ರಭು ಸರ್ನಾಡ್ ಗೌಡ್ರು ಅಂತ ಹೇಳಿ ರಾಜಕೀಯ ಆಗಿದ್ದಾರೆ, ಅವ್ರ ಅಜ್ಜಿನವರು ಪ್ರಥಮವಾಗಿ ಅದಕ್ಕೆ ಆರ್ಥಿಕ ಸಹಾಯವನ್ನು ಕೊಟ್ಟರು. KLE ಶಿಕ್ಷಣ ಸಂಸ್ಥೆ, KLE ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದೇ ಒಬ್ಬ ಗಾಣಿಗ ಸಮಾಜದ ರಿಟೈರ್ಡ್ ನ್ಯಾಯಾಧೀಶರ ಒಂದು ಮನಿಯೊಳಗೆ. ಅವ್ರ ಮನಿಯೊಳಗೆ ಕುಂತು ಇಲ್ಲೊಂದು ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಅವರೇ ದೊಡ್ಡ ದೊಡ್ಡವ್ರನ್ನ ಮುಂದೆ ಮಾಡಿ ಡೈರೆಕ್ಟರ್ ಮಾಡಿ ಅದಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಅನ್ಸದು. ಬೆಂಗಳೂರದೊಳಗ ಇವತ್ತು ನಾವು ಅದು ಏರಿಯಾ ಹೆಸರು ನಮ್ಮ ಇರ್ಬೋದು ಸರ್,
ಏರಿಯಾ ನೆನಪಿಲ್ಲ, ಒಂದು ಶಿಕ್ಷಣ ಸಂಸ್ಥೆ ಮಾಡಿದ್ದಾರೆ. ಇವತ್ತದು ಸುಮಾರು 20,000 ಕೋಟಿ ರೂಪಾಯಿ ಆಸ್ತಿ, ಬೆಲೆ ಬಾಳ್ತಕ್ಕಂಥ ಆಸ್ತಿ ಐತಿ. ಹೃದಯ ಭಾಗದಾಗ ಹಾಸ್ಪಿಟಲ್ ಐತಿಲ್ರಿ, ಯಾವುದೋ ನಮ್ದು, ನಾನು ಹೇಳ್ತೀನಿ ನೋಡು ನೆನಪು ಮಾಡ್ಕೊಂಡು. ನಾನು ಅಲ್ಲಿನೂ ಹೋಗಿದ್ದೆ. ಅವರು ಎಲ್ಲರೂ ನಮ್ಮನ್ನು ಕರೆದು, ಇದು ಸಮಾಜದವ್ರಿಗೆ ಇಂಥ ಹಿರಿಯರು ಮಾಡಿದಾರ, ಇಲ್ಲಿ ಎಲ್ಲ ಸಮಾಜದವ್ರಿಗೆ ನಾವು ಇದು ಕೊಡ್ತೇವೆ. 5,000 ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಹೋದ್ರೂ ಸಮಾಜದ ಕೊಡುಗೆ ಬಹಳಷ್ಟು ಐತಿ. ಆದ್ರೆ ನಾನು ತಾನೇ ಹೇಳ್ದಂಗ ನಾವೆಲ್ಲರಿಗೂ ಬೆಳಕು ಕೊಟ್ಟಿದ್ದೆವು, ನಾವು ಕತ್ಲಲ್ಲಿ ಕುಂತ್ಕೊಂಡಿದ್ದೆವು. ಮತ್ತು ನಮ್ಮ ಮಕ್ಕಳು ಬಹಳ ಪ್ರತಿಭಾವಂತ ಮಕ್ಕಳು. ಅವರು ಇವತ್ತಿಗೂ ಎಷ್ಟೇ ಕಷ್ಟ ಬಂದರೂ ತಮ್ಮ ಪ್ರತಿಭೆಯಿಂದ, ನಾವು ವೀರಪ್ಪ ಮೊಯ್ಲಿ ಅವರನ್ನು ಈ ಸಂದರ್ಭದೊಳಗೆ ನೆನೆಸ್ಕೊಳ್ಬೇಕಾಗ್ತೈತಿ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು 2A ದೊಳಗೆ ಗಾಣಿಗ ಸಮಾಜವನ್ನ ಸೇರಿಸಿದ್ರು. ಅದರ ಒಂದು ಸಹಾಯದಿಂದ ಇವತ್ತು ನಮ್ಮ ಸಮಾಜದ ಮಕ್ಕಳು ಬಹಳಷ್ಟು ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಆದರೂ ನಮ್ಮ ಒಟ್ಟಾರೆ ಜನಸಂಖ್ಯೆ ನೋಡಿದಾಗ ಅದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ. ಅದಕ್ಕೆ ಇನ್ನೂ ಪ್ರಾಥಮಿಕ ಹಂತದಲ್ಲಿಯೇ ಒಳ್ಳೆಯದಾಗಬೇಕು ಅಂತಕ್ಕಂಥ ಅಭಿಲಾಷದಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ. ಹಿಂದಿನ ಸರ್ಕಾರ ಒಂದು ನಿಗಮವನ್ನು ಘೋಷಣೆ ಮಾಡಿದ್ರು, ಅದಕ್ಕೇನೂ ಮಾಡಲಿಲ್ಲ. ಏನೂ ಮಾಡಿರಲಿಲ್ಲ, ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ. ಇವತ್ತಿನ ಸರ್ಕಾರ ಬಂದ ರೂಪಲೆ ಆ ಗಾಣಿಗ ಸಮಾಜಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ರು. ಆ ಅಧ್ಯಕ್ಷರು ಸುಮಾರು 1 ವರ್ಷಗಳ ಕಾಲ ಆಫೀಸು ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ ಅಂತ ಅಲದು ಮಂಗಳೂರಿನವರು ಅವರು ಅದನ್ನು ಬಿಟ್ಕೊಟ್ರು. ಈಗ ಮತ್ತೆ ಮೊನ್ನೆ ಸುಮಾರು 2 ತಿಂಗಳ ಹಿಂದೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಮೈಸೂರಿನ ಮಾಜಿ ಮೇಯರ್ ಅನಂತು ಅಂತೇಳಿ ನಮ್ಮ ಸ್ನೇಹಿತರೆ ಅವರನ್ನ ಇವತ್ತು ನಿಗಮದ ಅಧ್ಯಕ್ಷರನ್ನು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಗಾಣಿಗ ಅಭಿವೃದ್ಧಿ ನಿಗಮ ಅಂದ್ರೆ ನೀವು ವೈಯಕ್ತಿಕ ಗಾಣಿಗರಿಗೆ ಏನು ಕೊಡ್ತೀರಿ ಬಿಡ್ತೀರಿ ನೋಡೋದಿಲ್ಲ. ನೀವು ಗಾಣಿಗರ ವೃತ್ತಿ ಏನು ತೈಲ ತೆಗಿಯೋ ವೃತ್ತಿ ಇತ್ತು, ಅದಕ್ಕೆ ಪ್ರೋತ್ಸಾಹ ಕೊಡ್ರಿ. ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗೆ ಆಗೋದಿಲ್ಲ ಅದು. ಇಡೀ ಸಮಾಜದಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಕಲಬೆರಕೆ ಎಣ್ಣೆ ಬಂದ್ ಕಿಶಂದ್ರೆ ಎಲ್ಲರ ಆರೋಗ್ಯ ಹಾಳಾಗಕತ್ತೈತಿ. ನೀವು ಇಂಥ ಸಮಾಜಗಳಿಗೆ, ಇಂಥ ವೃತ್ತಿಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೆ ಆದ್ರೆ ಮತ್ತೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರವನ್ನು ನೀವು ಕೊಟ್ಟಂಗೆ ಆಗ್ತೈತಿ. ಇವತ್ತು ಗಾಣಿಗರು ತೆಗಿತಕ್ಕಂಥ ಪರಿಶುದ್ಧ ಎಣ್ಣೆ ಉಣ್ಣೋದ್ರಿಂದ ಮತ್ತು ಇವತ್ತಿನ ಕಲಬೆರಕೆ ಎಣ್ಣೆ ಉಣ್ಣೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಉಲ್ಬಣಗೊಳ್ತಾವ ಅನ್ನೋದನ್ನ ಬಹಳಷ್ಟು ವೈದ್ಯರು ಸಂದರ್ಶನದಲ್ಲಿ ಓದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ. ಇದನ್ನು ಸರ್ಕಾರ ಒತ್ತು ಕೊಟ್ಟು ಈ ಗಾಣಿಗ ಅಭಿವೃದ್ಧಿ ನಿಗಮದಿಂದ ಕೇವಲ ಗಾಣಿಗರೇ ಮಾಡ್ಬೇಕಂತಿಲ್ಲ, ಈ ಗಾಣಿಗರು ಮೂಲ ವೃತ್ತಿ ಏನು ಗಾಣ ಎಣ್ಣೆ ತೆಗೆಯೋದೈತಿ ಯಾವುದೇ ಸಮಾಜದವ್ರು ಮಾಡ್ಲಿ, ಆ ಗಾಣಿಗ ಅಭಿವೃದ್ಧಿ ನಿಗಮದಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ರು. ಇವತ್ತು ಹಾಲ್ಮತ ಸಮಾಜದವರು ಕುರಿ ಮತ್ತು ಉಣ್ಣಿ ಅಭಿವೃದ್ಧಿ ನಿಗಮ ಅಂತ ಮಾಡಿ, ಕುರಿ ಕೇವಲ ಕುರುಬ ಸಮಾಜದವರೇ ಸಾಕ್ಬೇಕಂತಿಲ್ಲ, ಎಲ್ಲಾ ಸಮಾಜದವರು ಮಾಡುದು, ಅದೊಂದು ಒಳ್ಳೆ ಕೆಲಸ. ಅದೇ ರೀತಿ ಗಾಣಿಗ ಅಭಿವೃದ್ಧಿ ನಿಗಮದಿಂದ ಒಳ್ಳೆ ಎಣ್ಣೆ ಇಡೀ ಸಮಾಜಕ್ಕೆ ಇವತ್ತು ನೋವಾಗ್ತೈತಿ. ಸಣ್ಣ ಮಕ್ಕಳಿಗೆಲ್ಲ ನಾವು ಪಾಮ್ ಎಣ್ಣೆ ಒಳಗ ಊಟ ಮಾಡಿಸ್ತೇವೆ, ಪಾಮ್ ಎಣ್ಣೆ ಒಳಗೆ ಕರ್ದಿದ್ದನ್ನು ತಿನ್ನಿಸ್ತೇವೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆ ಈ ರಾಜ್ಯದೊಳಗೆ, ಈ ದೇಶದೊಳಗೆ ಉದ್ಭವಿಸ್ತೈತಿ. ಈಗಿಂದನೇ ಸರ್ಕಾರ ಎಚ್ಚೆತ್ತು ಇಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ನಮ್ಮ ಒಂದು ಗಾಣಿಗ ಅಭಿವೃದ್ಧಿ ನಿಗಮವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯ ನಾ ಸರ್ಕಾರಕ್ಕೆ ಮಾಡ್ತೀನಿ. ಸರ್, ತಮ್ಮದೊಂದು ಕನಸು ಬಾಳಕುಂದ್ರೆ ಸಾಹೇಬ್ರ ಹೆಸರಿನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ವಸತಿ ಶಾಲೆ ಮಾಡಬೇಕು, ಸ್ಥಾಪನೆ ಮಾಡಬೇಕು, ಅದಕ್ಕೆ ಆ ಕಾರ್ಯ ಏನು ಸರ್? ಎಲ್ಲಿ ಬರ್ತೀವಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ವಸತಿ ಶಾಲೆ ಮಾಡೋದು ಉದ್ದೇಶ ಏನಿತ್ತಪ್ಪ ಅಂದ್ರೆ, ಈಗಾಗಲೇ ನಮ್ಮ ಹಿರಿಯರು ಸಿದ್ದು ನ್ಯಾಮಗೌಡರ ಒಂದು ಪರಿಶ್ರಮದಿಂದ ಅಲ್ಲಿ 1 ಎಕರೆ ಜಮೀನು ನಮಗೆ ಹುಬ್ಬಳ್ಳಿಯ ಹೃದಯ ಭಾಗ ಅಂತೂ ವಿಮಾನ ನಿಲ್ದಾಣ ಪಕ್ಕ, ನಮ್ದೇನು ಗೋಕುಲ್ ರಸ್ತೆ ಅಂತ ಕರಿತೇವೆ, ಅಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಎದುರಿಗೆ ನಮ್ದೊಂದು ಶಿಕ್ಷಣ ಸಂಸ್ಥೆ ಐತಿ. ಅದರದ್ದು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಲ್ಲಿ ಪ್ರೈಮರಿ ಮತ್ತು ಪ್ರೌಢ ಶಾಲೆಗಳಿದಾವೆ. ನಾವು ಒಟ್ಟಾರೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕಪ್ಪ ಅಂದ್ರೆ ಪೂರ್ವ ತಯಾರಿ, ನಾನು ಏನು ಆಸೆ ಪಟ್ಟೆ ಆಗಳೆ ಗ್ರಾಮೀಣ ಭಾಗದ ಬಡವ ಜನರಿಗೆ ಉಚಿತವಾಗಿ ಪೂರ್ವ ತಯಾರಿ ಸಂಸ್ಥೆಯನ್ನು ಮಾಡ್ಬೇಕಂತೇಳಿ ಕನಸದಿಂದ ನಾವೆಲ್ಲ ಜಾಗ ಕೇಳಿದ್ವಿ, ಸರ್ಕಾರದ ದುಡ್ಡು ಕೇಳಿದ್ವಿ.
ಆದರೆ ಇವತ್ತಿನ ತನಕ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ. ಇದರಲ್ಲಿ ಏನು ರಾಜಕಾರಣ ನಡೀತಾ ಇದೆಯೋ ಅಥವಾ ಯಾರು ಈ ಸಮಾಜದ ಬದ್ದಲು ಅಥವಾ ಈ ಸಮಾಜದ ಮುಖಂಡರ ಬದ್ದಲು ತಪ್ಪು ತಿಳುವಳಿಕೆಗಳನ್ನ ನಾಯಕರುಗಳಿಗೆ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಇವತ್ತಿನವರೆಗೆ ಆಗ್ತಾ ಇಲ್ಲ. ಇವತ್ತು ನಾವೆಲ್ಲರೂ ನಮ್ಮ ಸಮಾಜದ ಅನೇಕ ಜನ ರಿಟೈರ್ಡ್ ಅಧಿಕಾರಿಗಳನ್ನ ಮತ್ತು ಪ್ರಸ್ತುತ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನಾನು ಸುಮಾರು 2 ತಿಂಗಳಿಂದ ಇಲ್ಲಿ ಒಂದು ಸಭೆ ಕರೆದು ಈಗ ಬಿಜಾಪುರದಲ್ಲಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಈಗಾಗಲೇ ವನಶ್ರೀ ಮಠ ಆಯಿತು, ನಮ್ಮ ಸಮಾಜದ ಒಂದು ವಸತಿ ನಿಲಯ ಐತಿ, ಅದನ್ನಾಯ್ತು. ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆ ಐತಿ, ಅದನ್ನು ಸಹ ಸಮಾಜಕ್ಕೆ ಬಳಸ್ಕೊಂಡ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ನಾನು ಅದನ್ನು ಸ್ವಂತವಾಗಿ ನಿರ್ಮಿಸಿದ್ದೀನಿ, ಯಾವುದೇ ಸರ್ಕಾರದ ಸಹಾಯ ಸಹಕಾರದಿಂದ ಇಲ್ಲ. ಹೀಗಾಗಿ ಇವೆಲ್ಲವನ್ನು ಬಳಸ್ಕೊಂಡು ಕಿಶಿಂದ್ರೆ ಒಂದು ಒಳ್ಳೆ ತರಬೇತಿ ಸಂಸ್ಥೆಯನ್ನು ಇಲ್ಲಿ ಮಾಡೋದಕ್ಕೆ ನಾನು ಕೆಲವು ಹಿರಿಯ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ಹಿರಿಯ ಅಧಿಕಾರಿಗಳನ್ನು ಅದರ ಅಧ್ಯಕ್ಷರನ್ನು ಮಾಡಿ ಬಹಳಷ್ಟು ಜನ ಇಂಜಿನಿಯರ್ಸು, ಡಾಕ್ಟರ್ಸು, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಕರೆದು ಇದೇ ಒಂದು ನಮ್ಮ ಜಾಗದಲ್ಲಿ ಕರೆದು ಸಭೆ ಮಾಡಿ ಈಗ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದು ಕೆಲಸ ನಡೀತಾ ಇದೆ, ಅದು ಆಗ್ತೈತಿ. ಮುಂದಿನ ದಿನಮಾನದಲ್ಲಿ ನಾವೇನು ಹುಬ್ಬಳ್ಳಿ ಧಾರವಾಡ ಮಧ್ಯೆ 10 ಎಕರೆ ಜಮೀನು ಸರ್ಕಾರಕ್ಕೆ ಕೇಳಿದೆವು. ಅದು ಸರ್ಕಾರ ಕೊಡ್ತಪ್ಪ ಅಂದ್ರೆ ನಮ್ಮ ಸಮಾಜದ ಒಂದು ಕನಸಿದೆ, ಅಲ್ಲೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಬೇಕು. ನಮ್ಮ ಬಾಳೆಕುಂದ್ರಿ ಸಾಹೇಬರು ಇವತ್ತು ಕರ್ನಾಟಕ ಕಂಡಂತ ಪ್ರಸಿದ್ಧ ನೀರಾವರಿ ತಜ್ಞರು, ಇಂಜಿನಿಯರ್ಗಳಲ್ಲಿ ವಿಶ್ವೇಶ್ವರಯ್ಯನ ಜೊತೆಗೆ ಬಾಳೆಕುಂದ್ರಿ ಅವರು ಇದ್ದಾರೆ. ಆ ಬಾಳೆಕುಂದ್ರಿ ಸಾಹೇಬ್ರ ಒಂದು ಹೆಸರಿನಲ್ಲಿ ಅಂಥದ್ದೊಂದು ಶಿಕ್ಷಣ ಸಂಸ್ಥೆ, ತರಬೇತಿ ಶಾಲೆಯನ್ನು ಮಾಡಬೇಕಂತ ಆಸೆ ಇದೆ. ಸರ್, ಈಗ ಕಾಂಗ್ರೆಸ್ ಪಕ್ಷ ಸರ್ ಗಾಣಿಗ ಸಮಾಜವನ್ನು ಮೇಲೆತ್ತು ಕೆಲಸನ ಮಾಡ್ತಾ ಇಲ್ಲ, ಯಾಕೆ ಸರ್ ಇದು? ಏನು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಹಿಂದೆ ಹೇಳಿದ್ನಲ್ಲ, 2015ರಲ್ಲಿ ಒಂದು ಸಭೆ ಕರೆದಾಗ ಸಿದ್ದರಾಮಯ್ಯ ಸಾಹೇಬರಿಗೆ ಗಾಣಿಗ ಸಮಾಜದವರು ಸಹಕಾರ ಕೊಡ್ಲಿಲ್ಲ ಅಂತಕ್ಕಂಥ ಒಂದು ಪುಕಾರೆಯನ್ನ ನಮ್ಮ ಜಿಲ್ಲೆಯ ರಾಜಕಾರಣಿಗಳೇ ಮಾಡಿ, ಇಲ್ಲ ಗಾಣಿಗರು ನೀವೆಲ್ಲ ಭಾಷಣ ಮಾಡುವಾಗ ಕೂಗುದ್ರು ಹಾಗೆ ಹೀಗೆ ಅಂತ ಹೇಳೋರು. ನಾನೊಂದು 9-10 ಜನ ಹಿರಿಯರನ್ನ ಕರ್ಕೊಂಡು ಕಿಶಿಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕನ್ವಿನೆನ್ಸ್ ಮಾಡೋದಕ್ಕೆ ಹೋಗ್ದೆ. ಇಲ್ಲೋ ನಾನು ಮಾತಾಡೋಗ ಆ ಕಡೆ ಈ ಕಡೆ ಮಾತಾಡಿದ್ದಕ್ಕೆ ಅದು ಆಗಿರಬೇಕು, ಅದೇನು ನಾನು ತಿಳ್ಕೊಂಡಿದ್ದಿಲ್ಲ. ಯಡಿಯೂರಪ್ಪಗೆ ಭಾಳಷ್ಟು ಜೇಕಾರ ಹಾಕಿದಾರೆ ಅಂದ್ರೆ ಅವಳು ಯಡಿಯೂರಪ್ಪನ ಹೆಂಡ್ರು ನಿಮ್ಮ ಕಮ್ಯುನಿಟಿ ಅವಳು, ಅದು ಸ್ವಾಭಾವಿಕ, ಅದೇನು ನೀನು ತಪ್ಪು ತಿಳ್ಕೊಬೇಡ ಅಂತೇಳಿ ನನಗೆ ಅವ್ರು ಹೇಳಿ ಕಳ್ಸಿದ್ರು. ಆದ್ರೆ ನನಗನಿಸ್ತೈತಿ ಈ ಗಾಣಿಗ ಸಮಾಜವನ್ನ ಯಾರು ಬಳಸ್ಕೊಂಡು ರಾಜಕೀಯವಾಗಿ ಮುಂದೆ ಬಂದಿದ್ದಾರೆ ಅವರು ಈ ಸಮಾಜವನ್ನು ಎತ್ತತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಮಾಡ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನ ಹತ್ರನೂ ಇದೆ, ಸಮಾಜದಲ್ಲಿನೂ ಇದೆ. ಕೆಲವು ಮಂದಿ ನಮ್ಮ ಸಮಾಜದ ವಿರುದ್ಧ ನಿಂತ ಕಿಶಿಂದ್ರೆ ಸೋತಿರ್ತಾರ, ಅವ್ರ ಸಮಾಜಕ್ಕೆ ದ್ವೇಷಿಸ್ತಾರ, ಅದು ಒಂದು ಬೇರೆ. ಕೆಲವು ಜನರು ನಮ್ಮ ಸಮಾಜನೇ ಮೇನ್, ಇವರು ಪ್ರಾಮಾಣಿಕರದಾರ, ದುಡ್ಡಿಗೆ ಆಸೆ ಪಡೋರಲ್ಲ, ಸಂಘಟನಾ ಶಕ್ತಿ ಐತಿ ಅಂತೇಳಿ ಈ ಸಮಾಜವನ್ನು ಬಳಸ್ಕೊಂಡು ಬಹಳಷ್ಟು ಜನ ರಾಜಕೀಯಕ್ಕೆ ಮುಂದೆ ಬಂದಿದ್ದಾರೆ. ಅವರು ನಿಜವಾಗಿ ಈ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಅಪೇಕ್ಷೆ. ಕಾಂಗ್ರೆಸ್ ಪಕ್ಷ ಮಲ್ಲು ಲೋಣಿಯವರು ಬಳಸ್ಕೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮಲ್ಲು ಲೋಣಿಯವ್ರನ್ನ ಬಳಸ್ಕೊಳ್ತದೆ, ಆಟ ಕುಂಟು ಲೆಕ್ಕಕ್ಕಿಲ್ಲ. ನಿಜ, ಇವತ್ತು ನನಗೂ ಹಂಗ ಅನಿಸ್ತೈತಿ. ನಮ್ಮ ಅನುಕೂಲ ಪಕ್ಷ ಮಾಡ್ಕೊಳಕತ್ತೈತಿ ಚುನಾವಣೆ ಬಂದಾಗ, ತಮ್ಮ ಕೆಲಸಗಳು ಬಂದಾಗ, ಅಥವಾ ಎಲ್ಲಾದ್ರೂ ಇವನು. ಆದ್ರೆ ಅದನ್ನೇ ನೀವು ಅವಕಾಶಗಳನ್ನು ಕೊಡಬೇಕು. ಕೇವಲ ಮಲ್ಲು ಲೋಣಿ ಏನ್ರಿ ತೊಗೊಂಬಂದ್ರೆ ನೀ ಗಾಣಿಗೆರದೇ ತೊಗೊಂಬಂದು ನೀ ಇದನ್ನೇ ಮಾಡಿ. ನಾನು ಈ ಸ್ಥಾನಕ್ಕೆ ಬರ್ಬೇಕಾಗಿತ್ತಪ್ಪ ಅಂದ್ರೆ ನನ್ನ ವೈಯಕ್ತಿಕ ಸಾಮಾಜಿಕ ಕೆಲಸಗಳ ಜೊತೆಗೆ ನಾನು ಗಾಣಿಗ ಸಮಾಜದ ಸಂಘಟನೆಯಲ್ಲಿ ತೊಡ್ಕೊಂಡು ಬಂದಂಥವ. ನಾನು 95ರಿಂದ ಶಿವಪ್ಪಣ್ಣ ಜಗಳೂರು ಅಂತ ತಿಳ್ಕೊಂಡು ಕಿಶಿಂದ್ರೆ ಅಖಿಲ ಭಾರತ ಗಾಣಿಗ ಸಂಘದ ಅಧ್ಯಕ್ಷರು ಹುಬ್ಳಿಯವರಿದ್ರು. ಅವರು ಇದ್ದಾಗಿನಿಂದನೂ ನಾನು ಪ್ರತಿಯೊಂದು ಸಮಾಜ ಸಂಘಟನೆಯಲ್ಲಿ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಸಮಾಜ ನನ್ನ ಇಡೀ ರಾಜ್ಯದೊಳಗೆ ಗುರುತಿಸ್ತದೆ. ನಮ್ಮದು ನೋವು ಏನಿದೆ ಅಂತಂದ್ರೆ ನಮ್ಮ ಸಮಾಜದಕ್ಕೆ ರಾಜಕೀಯ ಮುಖಂಡರು ಇಲ್ಲದಕ್ಕೆ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತಕ್ಕಂಥ ನೋವಿದೆ. ಯಾಕಂದ್ರೆ ಶಾಸಕರಾಗಿ ಮಾತ್ರ ಇದ್ರೆ ಏನೂ ಕೆಲಸ ಮಾಡೋಕ್ಕಾಗೋದಲ್ಲ. ಸಚಿವ ಸಂಪುಟದಲ್ಲಿ ಗಾಣಿಗರು ಒಬ್ಬರಾದ್ರೂ ಇದ್ರೆ ಅದು 5 ವರ್ಷಗಳ ಕಾಲ ಇದ್ರೆ ಏನಾದ್ರೂ ಅವಕಾಶ ಸಿಗ್ತದೆ. ಇವತ್ತು ನಾನು ಆಗಲೇ ಒಂದು 2-3 ಹೆಸರು ಬಿಜೆಪಿಯಿಂದ ಏನಾದ್ರು ಅಂತ ಹೇಳಿದೆ, ಅವರೆಲ್ಲರೂ ಅಲ್ಪ ಅವಧಿಗೆ ಆಗಿ ಹೋದ್ರು, ಸಮಾಜಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಈ ರಾಜ್ಯವನ್ನು ಆಳಿದಂತ ದೊಡ್ಡ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ.
ಕಾಂಗ್ರೆಸ್ದೊಳಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥ ನೋವು. ನಾವು ಇವತ್ತಿಗೂ ಪುನಃ ವಿನಂತಿಯನ್ನು ಮಾಡ್ಕೊಳ್ತೇವೆ. ಇನ್ನು ಜನರಿಗೆ ನಾವು ಹಿಡಿದು ಇಟ್ಕೊಳಕ್ ಆಗೋದಿಲ್ಲ. ನಾವು ಇವತ್ತಿಗೂ ಹೇಳ್ಕೊತ ಬಂದಿದ್ದೇವೆ, ಗಡಬಡ ಮಾಡಬೇಡ್ರಿ, ಅವಕಾಶ ಕೊಡ್ತಾರ. ಈಗಂತೂ ನಾನು ರಾಜ್ಯ ಅಧ್ಯಕ್ಷನಾದ್ಮೇಲೆ ಕಾಂಗ್ರೆಸ್ ಪಕ್ಷ ನನಗೆ ಸಂಪೂರ್ಣ ವಿಶ್ವಾಸ ಐತಿ ಸೌದಿ ಸಾಹೇಬ್ರು. ಯಾಕಂದ್ರೆ ಅವ್ರಿಗೆ ಸೌದಿ ಸಾಹೇಬ್ರು ಗಾಣಿಗರಂತ ನೀವು ಕೊಡ್ಬೇಡ್ರಿ, ಅವ್ರದ್ದೇ ಆದಂತ ಒಂದು ಶಕ್ತಿ ಐತಿ, ಅಷ್ಟು ಕೆಲಸಗಾರರು ಅದಾರ. ಹತ್ತನೇ ಮತಕ್ಷೇತ್ರದೊಳಗೆ ಸಮಾಜದ ಒಟ್ಟು 1,000 ಇರ್ಲಿಕ್ಕಿಲ್ಲ. ಅವ್ರು ಇಡೀ ರಾಜ್ಯಕ್ಕೆ 2ನೇ ಹೈಯೆಸ್ಟ್ ಆಗಿ ಆರಿಸಿ ಬರ್ತಾರಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ತಕ್ಕಂಥ ಚಾಕುಚಕ್ಯತೆ ಅವರಲ್ಲಿ ಐತಿ. ಅಂತವ್ರು ನಮ್ಮ ಸಮಾಜದವ್ರು ಅಂತ ನಾವು ಹಂಚ್ಕೋತೇವ್, ನಾವು ಹಚ್ಕೋತೇವ್. ಅವರು ಗಾಣಿಗ ಸಮಾಜದವನ ಅಂತ ಅವ್ರು ಹಚ್ಕೊಂಡು ರಾಜಕೀಯ ಮಾಡಂಗಿಲ್ಲ. ಅಭಿಮಾನ ಐತಿ ಅವ್ರ ಬಲ್ಯಾಕ, ನಾ ಈ ಸಮಾಜದಾಗ ಹುಟ್ಟಿನಂತ ಕೊಂಡ್ಕಿಶಂದ್ರೆ ಅಂಥವ್ರನ್ನ ನೀವು ಮಾಡಿದ್ರಪ್ಪ ಅಂದ್ರ ಅವ್ರನ್ನ ಬಳಸ್ಕೊಂಡು ನಾವು ಮ್ಯಾಲ್ ಬರ್ತೇವೆ ಅನ್ನೋ ಉದ್ದೇಶದಿಂದ ಐತೆ ವಿನ ಅವ್ರ ವೈಯಕ್ತಿಕ ವ್ಯಕ್ತಿತ್ವ ಮೇಲೆ ನೀವು ಕೊಟ್ಟೆ ಕೊಡ್ಬೇಕು. ನಮ್ಮ ಕೂಗೇನೈತಿ, ಅವ್ರನ್ನ ಕೊಟ್ರ ನಮ್ಮ ಸಮಾಜಕ್ಕೂ ಒಂದು ಗೌರವ ಕೊಟ್ಟಂಗ ಆಗ್ತದ ಅಂತಕ್ಕಂಥ ಮಾತೈತಿ. ನೀವು ಒಪ್ಕೊಳ್ತೀರಿ. ಮೊನ್ನೆ ಇಲೆಕ್ಷನ್ದೊಳಗೆ ಸೌದಿಯವರು ಬರೋದ್ರಿಂದ 15-20-25 ಸೀಟ್ ತಕ್ಕನು ಅವಕಾಶಗಳು ಹೆಚ್ಚಾದವು ಅಂತಕ್ಕಂಥ ಮಾತನ್ನು ನೀವು ಒಪ್ಕೊಳ್ತೀರಿ. ಇದ್ರೂ ನೀವು ಅಂತ ನಾಯಕರಿಗೆ ನೀವು ಇವತ್ತಿನ ತಕ್ಕ ಕಾಯಿಸ್ತೀರಿಪ್ಪ ಅಂದ್ರೆ ಪ್ರಾಯಶಃ ಅದು ಮುಂದಿನ ದಿನಮಾನದೊಳಗ ನಾವು ಏನ್ ಮಾತಾಡ್ಬೇಕೋ ತಿಳಿತಾ ಇಲ್ಲ. ಸರ್ ಆಗ್ಬೋದ್ರಿ 2028 ಜಿಲ್ಲೆ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಲ್ಲು ಲೋಣಿಯವರು MLA ಆಗ್ಬೋದಲ್ಲ ಸರ್? ಪಕ್ಷ ಗುರುತಿಸಬಹುದು. MLA ಈ ಇದ್ದಂತ 8 ಮತಕ್ಷೇತ್ರದೊಳಗ ಎಲ್ಲರೂ 6 ಜನ ಶಾಸಕರು ಔಟ್ ಆಫ್ 6 ಮೆಂಬರ್ಸ್ ಕಾಂಗ್ರೆಸ್ದವರೇ ಇದ್ದಾರೆ. ವಿಜಯಪುರ ಸಿಟಿ ದೇವರಿಪ್ಪುರಿಗೆಯಲ್ಲಿ ಇಲ್ಲ. ದೇವರಿಪ್ಪುರಿಗಿ ಮತಕ್ಷೇತ್ರದ ಗಾಣಿಗರ ವೋಟರ್ಸ್ ಕೇವಲ 11,000 ದೇವ್. ನಾನು ಪ್ರತಿಯೊಂದು ಮನಿನೂ ಅಲ್ಲಿ ಸರ್ವೆ ಮಾಡಿಸಿದ್ದೀನಿ. ಎಲ್ಲ 8 ಮತಕ್ಷೇತ್ರದ ಮಾಡಿಸಿಟ್ಟಿದ್ದೀನಿ. ಅಲ್ಲಿ ನಮ್ಮ ಜನ ಬರೀ 11,000 ಜನ ಐತಿ. ನಾನು ಅಲ್ಲಿ ಹೋಗಿ ಕೇಳುವುದು ಅಥವಾ ಎಲ್ಲರೇ ಹೋಗುವುದು ನಂದು ಚಾಳಿ ಅಲ್ಲ. ಈಗ ಬಿಜಾಪುರ ಸಿಟಿ ಒಳಗೆ ಅಲ್ಪಸಂಖ್ಯಾತರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ಕೋತ ಬಂದ. ಇಲ್ಲಿ ನಮಗ್ ಕೊಡ್ರಿ ಅಂತಂದ್ರೆ ಅದು ಆಗ್ತದೋ ಇಲ್ಲೋ ಅದನ್ನೂ ನನ್ನ ವಿಚಾರ ಇಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಲೋಕಲ್ ಬಾಡಿ ಒಳಗೆ ಅವಕಾಶ ಐತಿ, ಅಲ್ಲಿ ಕೊಡ್ರಿ. ಇಲ್ಲ ಅಂದ್ರೆ ಮತ್ತೆ ಏನೋ ಒಂದು ಆಶಾಭಾವನೆ, ಇವತ್ತು 8 ಇದ್ದಿದ್ದು 12 ಮತಕ್ಷೇತ್ರಗಳಾಗ್ತವು, ಅವಾಗ ಏನಾದರೂ ಅವಕಾಶ ಸಿಕ್ಕರೆ ಅಲ್ಲಿ ನನಗೆ ಅವರು ಕೊಡಬಹುದು. ಅದಕ್ಕಿಂತ ಮುಂಚೆನೆ ಈಗ ನಾಮಿನೇಟೆಡ್ ಬಂದವು. ನೀವು ಕೊಟ್ಟ ಮಾತಿನಂತೆ ನಾಮಿನೇಟೆಡ್ ಆಗಿ ನನ್ನನ್ನು ಆಯ್ಕೆ ಮಾಡ್ರಿ, ಅಥವಾ ಬಿ ಫಾರ್ಮ್ ಕೊಟ್ರಿಪ್ಪ ಅಂದ್ರೆ ಲೋಕಲ್ ಬಾಡಿ ಇಲೆಕ್ಷನ್ 2027 ಡಿಸೆಂಬರ್ದಾಗ ಏನು ಬರ್ತಾವು, ಅದಕ್ಕೂ ನಾನು ತಯಾರಿದ್ದೀನಿ. ಆ ಇಲೆಕ್ಷನ್ ಕಡೆ ನಿಮ್ಗೆ ಅವಕಾಶ ಮಾಡಿಕೊಡ್ರಿ. ಕೇವಲ ಇದು ಮಲ್ಲು ಲೋಣಿ ಕೊಟ್ಟಂಗೆ ಆಗೋದಿಲ್ಲ, ನೀವು ಸಮಾಜಕ್ಕೂ ಕೊಟ್ಟಂಗೆ ಆಗ್ತೈತಿ. ನೀವು ಸಮಾಜಕ್ಕೆ ಕೊಡೋನು ಮಲ್ಲುಗೆ ಕಟ್ ಮಾಡಿ ಯಾರಿಗಾರೆ ಕೊಟ್ಟು ಏನ್ರೆ ಮಾಡೋಣ ಅಂತಂದ್ರು ಅದಕ್ಕೆ ನಾನು ಒಪ್ಪೋದಿಲ್ಲ. ನನ್ನ ಉದ್ದೇಶ ಇಷ್ಟೇ, ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಸೋತ್ ಬಳಕ ನಮ್ಮನ್ನೆಲ್ಲ ಮನವೊಲಿಸಿ ಪಕ್ಷಕ್ಕೆ ಕರ್ಕೊಂಡಿದ್ದೀರಿ. ನಮ್ಮನ್ನ ನೀವು ಬಳಸ್ಕೊಂಡಿದ್ದೀರೋ ಬಿಟ್ಟಿರೋ, ನನ್ನಿಂದ ಜನ ಮಾತು ಕೇಳಿ ಓಟ್ ಕೊಡ್ತು ಬಿಡ್ತು, ಅದು ಹೇಳೋರು ಒಂದು ಬೇರೆನೇ ಹೇಳ್ತಾರ, ಆಗೋದು ಬೇರೆನೇ ಆಗ್ತಿರ್ತೈತಿ. ಇವತ್ತು ನೈಜ ಮಾತಾಡ್ಬೇಕಾಗಿತ್ತಪ್ಪ ಅಂದ್ರ ಸುಳ್ಳು ಹೇಳೋರಿಗೆ ಅವಕಾಶಗಳು ಭಾಳ ಅದಾವ, ಸತ್ಯ ಮಾತಾಡೋರಿಗೆ ಇಲ್ಲ. ಅದಕ್ಕೆ ನೀವು ಅವಕಾಶ ಮಾಡಿ ಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೋತೀನಿ. ಆಶಾಭಾವನೆಯಿಂದ ಅದೀನಿ. ಇಲ್ಲದೆ ಹೋದಾಗ ಮುಂದಿನ ವಿಚಾರ. ಓಕೆ ಸರ್, ತಮ್ಮ ಸ್ವಭಾವ ಸರ್ ಬೆಳೆಯುವಂಥವ್ರನಾಗ ಅವ್ರು ಸಪೋರ್ಟ್ ಮಾಡುವಂಥ ತಮ್ಮ ಸ್ವಭಾವ ಸರ್. ಯಾರು ಇದು ಬೆಳಿತದಲ್ಲ ಅವ್ರ ಸಪೋರ್ಟ್ ಇನ್ನೊಟ್ಟು ಮೇಲೆ ಬರಲಿ ಅನ್ನೋ ಸ್ವಭಾವ. ತಾವು ಎಲ್ಲಿದ್ರಿ ತಾವು ಅಲ್ಲಿದ್ರಿ ಸರ್? ಇಲ್ರಿ, ಇನ್ನೂ ನಮ್ದು ವಿಚಾರ ಹಿಂಗೆ ಐತಿ. ಈಗ ನೋಡ್ರಿ, ಒಂದು ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿ ನೀರಾಗ್ಬೇಕು. ನಂದು ಒಂದು ನೋವು ಐತಿ, ಒಂದೇ ಕುಟುಂಬದೊಳಗೆ ಎಲ್ಲವನ್ನು ಮಾಡೋದಾಗ್ಲಿ, ಒಂದೇ ಕುಟುಂಬದವರೇ ಬರೋರು ಅಥವಾ ಹಣ ಇದ್ದವರು ತೋಳ್ಬಲ ಇದ್ದವರೇ ರಾಜಕೀಯಕ್ಕೆ ಬರಬೇಕತ್ತಿಲ್ಲ. ಅನೇಕ ಸಣ್ಣ ಸಣ್ಣ ಸಮಾಜದವ್ರು ಅದಾರ, ಅವ್ರಿಗೆ ನೀವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಅವಕಾಶ ಮಾಡಿಕೊಡ್ರಿ. ಯಾರು ದೊಡ್ಡ ದೊಡ್ಡ ಸಮಾಜ ಅದಾರ, ಇವತ್ತು ಹಾಲ್ಮತ ಸಮಾಜ, ನಾನು ಮಂದನು ಇಲ್ಲಿ ಈಗೂ ಹೇಳ್ತೀನಿ, ಒಂದು ಜಿಲ್ಲೆಯಲ್ಲಿ ಇವತ್ತಿಗೂ ಒಬ್ರು ಶಾಸಕರಾಗಿಲ್ಲ. ದೊಡ್ಡ ಸಮಾಜ, ನಾವು ಎಲ್ಲರನ್ನ ಬಳಸ್ಕೋತೇವ್. ಕುಡುದಕ್ ಬಂದಾಕರ ಯಾರಿಗೂ ಕೊಡಂಗಿಲ್ಲ, ಮಾತು ಹೇಳ್ತೇವ್ ಬರೀ, ಅದು ಆಗಬಾರ್ದು. ರಾಜಕಾರಣದ ಜಾತಿ ಬರಬಾರ್ದು ಅಂತ ತತ್ವದವ್ರು ತಾವು. ಎಲ್ಲ ಸಮಾಜದವ್ರಿಗೆ ಕೊಡ್ರಿ, ನೀವು ಅವಕಾಶ ಮಾಡಿ ಕೊಡ್ರಿ, ನೀವು ಬೆಳೀರಿ, ಮತ್ತೊಬ್ಬರನ್ನ ಬೆಳೆಸ್ರಿ.
ಮತ್ತು ಎಂ ಬಿ ಪಾಟೀಲ್ರನ್ನ ಕುರಿತು ನೇರವಾಗಿ ನಾನು ಹೇಳ್ಬೇಕಪ್ಪ ಅಂದ್ರೆ ಅವ್ರು ಮಾಡೋ ಕೆಲಸದ ಶೈಲಿ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಅವರು 2 ಸಚಿವರಾಗಿ, ನೀರಾವರಿ ಸಚಿವರಾಗಿ ಜಿಲ್ಲೆಯ ಜನತೆ ನೆನೆಸುವಂತ ಕೆಲಸ ಮಾಡಿದ್ರು. ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರು, ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನು ತರ್ತಾರ ಅಂತಕ್ಕಂಥ ವಿಶ್ವಾಸ ನನಗೂ ಇದೆ, ಜಿಲ್ಲೆಯ ಜನತೆಗೂ ಇದೆ. ನಾನು ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಒಂದು ಸಣ್ಣ ಕಿವಿ ಮಾತನ್ನು ಹೇಳ, ತಮ್ಮ ಸಿಟ್ಟು ಒಂದು ಕಂಟ್ರೋಲ್ದಲ್ಲಿರಬೇಕು. ಸಾರ್ವಜನಿಕರು ಭೇಟಿಗೆ ಬಂದಾಗ ಒಂದು ಅಪೇಕ್ಷೆ ಪಟ್ಟು ಬರ್ತಿರ್ತಾರೆ, ದೊಡ್ಡವರು ಅದಾರಪ್ಪ, ಅವ್ರ ಬಲ್ಯಕ್ಕೆ ಹೋದ್ರೆ ಏನೋ ಒಂದು ಕೆಲಸ ಕಾರ್ಯಗಳು ಆಗ್ತಾವಂತ ಹೇಳಿ. ನೀವು ಸಿಟ್ಟಿನ ಬರೆದಾಗ ನಿಮ್ಮ ಕೆಲಸದ ಒತ್ತಡಗಳು 100 ಇರ್ತಾವ. ಸಾರ್ವಜನಿಕರಿಗೆ ಏನಾದ್ರಿ ಅಂದ್ರೆ ಅವರು ನೀವು ಮಾಡಿದ್ದನ್ನು ಮರೀತಾರ, ನಮಗೆ ಹಿಂಗಂದ್ರು ನಮ್ಮ ಮನೆತಕ್ಕ ಹೋದ್ರ ಅಂತ ಹೆಸರು ಉಳಿತೈತಿ. ಅದಕ್ಕೆ ನಾನು ಅವ್ರಿಗೂ ಹೇಳಿದ್ದೀನಿ, ಅವ್ರ ಧರ್ಮಪತ್ನಿ ಆಶಾ ಮೇಡಮ್ ಅವ್ರ ಬಲ್ಯಕ್ಕೆ ಹೋಗಿ ಕುಂತ್ಕೊಂಡು ಸಾಹೇಬ್ರು ಎಲ್ಲ ಕರೆಕ್ಟ್ ಐತ್ರಿ, ಇದೊಂದು ಸುಧಾರಿಸ್ಕೊಂಡ್ರೆ ಭಾಳ ಚಲೋ ಆಗ್ತದೆ ಅಂತೇಳಿ ನೇರವಾಗಿ ಹೇಳಿದ್ದೀನಿ. ನನಗೆ ಅವ್ರ ಬದ್ದಲ್ ಅದು ಒಂದೇ, ಸ್ವಲ್ಪ ಸಿಟ್ಟು ಕಡಿಮೆ ಆಗಬೇಕು, ಸತ್ಯಾಸತ್ಯತೆಯನ್ನು ಅರಿಬೇಕು. ದೊಡ್ಡ ಸ್ಥಾನದಾಗ ಇರ್ತಕ್ಕಂಥವ್ರು ನಾವು. ಬಹಳ ಮಂದಿ ಹೇಳ್ತಾರೆ ನಮ್ಮ ಹಿತ್ತಾಳಿಕೆ ಯಾವ್ದು ಸತ್ಯ ಅದ ಯಾವ್ದು ಸುಳ್ಳದ, ನಾವು ಏನಾದ್ರೂ ಅದನ್ನ ಬೇಗನೆ ರಿಯಾಕ್ಷನ್ ಕೊಟ್ಟೇವಪ್ಪ ಅಂದ್ರೆ ಯಾರಿಗಾದ್ರೂ ನೋವು ಆದಿತ್ಯನು ಅನ್ನೋದೊಂದು ಸ್ವಲ್ಪ ನಮ್ಗೆ ಇಟ್ಕೊಂಡ್ರೆ ಚಲೋ ಆಗ್ತೈತಿ. ಇನ್ನು ಶಿವಾನಂದ ಪಾಟೀಲ್ರಂತೂ ಅವ್ರ ಶೈಲಿ ಬೇರೆನೇ ಐತಿ, ಅವ್ರು ಮಾಡ್ಕೊಂಡು ಹೊಂಟಿದ್ದಾರೆ. ನನ್ನ ಒಂದು 6 ಜನರಲ್ಲಿ ನಾನು ಯಶವಂತರಾಯ್ ಗೌಡ್ರನ್ನ ಬಹಳಷ್ಟು ಲೈಕ್ ಮಾಡ್ತೀನಿ. ನನ್ನ ಒಡನಾಡಿಯಾಗಿ ಬಂದಾರ ಅಂತ ಹೇಳ್ಕೇಶಂದ್ರೆ ನಮ್ಮ ಸಹಪಾಠಿಯಾಗಿದ್ರಂತಲ್ಲ, ಅವರು ಸ್ಪಷ್ಟ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಅವ್ರ ಕ್ಷೇತ್ರದೊಳಗೆ. ಅವ್ರು ನೋಡ್ರಿ, ನನಗೆ ತಿಳಿದ ಮಟ್ಟಿಗೆ ಎಲ್ಲಾ ಸಮಾಜದವ್ರಿಗೆ ಯಾವುದೇ ಒಂದು ಅಧಿಕಾರ ಇರಲಿ ಸಮನಾಗಿ ಹಂಚಿದ್ದಾರೆ. ಮತ್ತು ಹೈಕಮಾಂಡರ್ಗಳಾಗಲಿ ಸಚಿವರ ಮೇಲಾಗಲಿ ಪ್ರಭಾವ ಬೀರಿ ಸಾಕಷ್ಟು ಹಣ ತಂದಿದ್ದಾರೆ. ಅವ್ರದ್ದು ಒಂದು ಒಳ್ಳೆಯ ಸ್ವಭಾವ ಐತಿ ಅಂತ ಹೇಳಿ ನನ್ನ ಒಂದು ಆಶೆ. ಓಕೆ ಸರ್, ಈ ಉಪಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯತ್ ಅನ್ನೋದು ಮಾತು ಸರ್. ಮುಂದಿನ ನಾನು ಬಾಗಲಕೋಟೆ ಮತಕ್ಷೇತ್ರದೊಳಗೆ ಸಂಪೂರ್ಣ ಪ್ರಚಾರದಲ್ಲಿ ತೊಡ್ಕೊಂಡಿದ್ದೆ. ಯಾಕಪ್ಪ ಅಂದ್ರೆ HY ಮೇಟಿ ಸಾಹೇಬ್ರು ನಮ್ಮ ರಾಜಕೀಯದೊಳಗೆ ನನಗ ಅವರಿಗೆ 30 ವರ್ಷದ ಸಂಬಂಧ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗೆ ಅವರು ನನ್ನ ಜೊತೆಗೆ ಸಂಪರ್ಕ ಇಟ್ಕೊಂಡು ನನಗೆ ಅವ್ರ ಒಂದು ಡೇರಿ ಮಾಡಿಕೊಟ್ರು, ಹರಿಯಾಣದಿಂದ ಎಮ್ಮಿ ತಂದು ಮಾಡಿ. ಹಿಂಗಾಗಿ ಅವತ್ತಿನಿಂದನೂ ನಮ್ಮನ್ನು ಬೆಳೆಸ್ಕೊತಾ ಸಿದ್ದರಾಮಯ್ಯ ಅವರಿಗೆ ನಮ್ಗ ಅತಿ ಹತ್ತಿರದಿಂದ ಸಿದ್ದರಾಮಯ್ಯ ಅವ್ರು ನಮ್ಮನ್ನು ಕಾಣ್ಲಿಕ್ಕೆ ಅದನ್ನೂ ಒಂದು ಕಾರಣ. ಅಂಥವ್ರ ತೀರ್ ಹೋದ ಬಳಕ ಅವ್ರ ಮಗನಿಗೆ ಕೊಡ್ಬೇಕು ಅಂತ ಹೇಳಿ ಅವರು ತೀರ್ಕೊಂಡ ದಿನಾನೇ ಆಲ್ಮಟ್ಟಿ ಐಬಿ ಒಳಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ಮಾತು ಹೇಳ್ದೆ, ಸಾಹೇಬ್ರು ಹೋದ್ರು ಸರ್, ಅವ್ರ ಮನ್ಯಾಗ ಯಾರಿಗಾದ್ರೂ ನೀವು ಬೆಳೆಸ್ಬೇಕು ಅಂತ ಹೇಳಿ. ಹೌದು, ಏನ್ ಮಾಡ್ಬೇಕು ಅಂತಂದ್ರು. ಮಾತಾಡೋನ್ ಸರ್ ಅದನ್ನ ಬಂದಾಗ, ಅದ್ರ ಅವ್ರ ಮನೆಯವ್ರಿಗೆ ಒಬ್ರನ್ನ ನೀವು ಬೆಳೆಸ್ಬೇಕು ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಅವ್ರ ಮಗನಿಗೆ ಟಿಕೆಟ್ ಸಿಕ್ತು. ಇವತ್ತು ನಾನು ಇಡೀ ಮತಕ್ಷೇತ್ರ ಪ್ರಚಾರ ಮಾಡಿ ಬಂದಿದ್ದೀನಿ. ವಿಶ್ವಾಸ ಐತಿ 100ಕ್ಕೆ 101 ಉಮೇಶ್ ಮೇಟಿ ಅವರು ಶಾಸಕರಾಗ್ತಾರೆ. ಮಲ್ಲು ಲೋನಿ ಅವರು ಮುಂದೇನು MLCನ ಅಥವಾ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ ಸೀಮಿತ? ಇಲ್ಲ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. ಮುಂದೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಈಗ ಒಮ್ಮ ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡಿ ಸೋತಿದ್ದೀನಿ. MLCಗೂ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಸೋತಿದ್ದೀನಿ. ಇನ್ನು ನಾನು ಸುಮ್ ಕೊಡೋದಿಲ್ಲ. ಪಕ್ಷ ಏನು ಅವಕಾಶ ಮಾಡಿ ಕೊಡ್ತದ ಅವಕಾಶಕ್ಕಾಗಿ ಕಾಯ್ತಾ ಕೂಡ್ತೀನಿ. ಪಕ್ಷ ನನ್ನನ್ನು ತಿರಸ್ಕಾರ ಮಾಡಿದಾಗ ನಾನು ನಿರ್ಣಯ ಮಾಡ್ತೀನಿ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ವಾಹಿನಿ ಕಾರ್ಯಕ್ರಮ ಮೂಲಕ ತಮ್ಮ ಮಾತೇನು ಸರ್ ಕೊನೆ ಮಾಡಿ? ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ ನಾನು ಒಂದು ಸಮಾಜದ ಅಧ್ಯಕ್ಷನಾಗಿ ಸಮಾಜ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಒಕ್ಕಟ್ಟಾಗಿರೋದ್ರಿಂದ ಎಲ್ಲ ಕೆಲಸಗಳು ಆಗೋದಕ್ಕೆ ಸಾಧ್ಯದ. ಸಮಾಜದ ಯಾವುದೇ ಕೆಲಸಗಳಲ್ಲಿ ನಾವೆಲ್ಲರೂ ಕೂಡಿ ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ಹೇಳ್ತೀನಿ. ಅದೇ ರೀತಿ ಜಿಲ್ಲೆಯ ಸರ್ವ ಜನಾಂಗದ ಮುಖಂಡರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಭದ್ರಪಡಿಸಬೇಕು ಅಂತೇಳಿ ಆ ಉದ್ದೇಶದಿಂದನೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಯೋಜನೆಗಳನ್ನು ಪಡೆದುಕೊಂಡು ತಮ್ಮೆಲ್ಲ ಆರ್ಥಿಕ ಸುಧಾರಣೆ,
ಶೈಕ್ಷಣಿಕ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಹಾಗೂ ಸಾಮಾಜಿಕವಾಗಿಯೂ ನೀವೆಲ್ಲರೂ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲೆಯ ನಮ್ಮ ಇರುವರು ಸಚಿವರು ಎಲ್ಲ ಶಾಸಕರು ಕೆಲಸ ಮಾಡ್ತೇವೆ. ನಾವು ಎಲ್ಲರೂ ಕೂಡಿ ಮತ್ತೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ವನ್ನು ಭದ್ರಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ವೀಕ್ಷಕರೇ, ಇಲ್ಲಿವರೆಗೂ ಮಲ್ಲಿಕಾರ್ಜುನ್ ಲೋನ್ಲಿ ಸಾಹೇಬರು ನಮ್ಮ ಜನನಾಯಕ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ರಾಜಕೀಯ ಒಡನಾಟ, ತಮ್ಮ ಮಣಿತನ ಹಾಗೂ ಕ್ಷೇತ್ರದ ಬಗ್ಗೆ ಸಮಗ್ರವಾಗಿ ನಮ್ಮೊಂದಿಗೆ ಸಂದರ್ಶನ ಮಾಡೋದಕ್ಕೆ ನಮ್ಮ FM ವಾಹಿನಿ ಪರವಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ಕಾಂಗ್ರೆಸ್ ಪಕ್ಷ ಮೊದಲು ಲೋನಿಯವರು ಬಳಸ್ಕೊಳ್ತಾ ಇದೆ, ಪ್ರೀತಿ ಸಮಾಜಕ್ಕೆ ಸಿಕ್ಕಿಲ್ಲ. ಇನ್ನೊಂದು ಲೋನಿಯವರು ಬಹುದಿನಗಳಿಂದ ಸಿದ್ದರಾಮಯ್ಯರು ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ನಂಬಿಕೊಂಡು ಈ ಪಕ್ಷದೊಳಗಿದ್ದಾರೆ. ಅವರಿಗೊಂದು ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ವಿಚಾರದಿಂದ ಕೊಡ್ತಾರ ಅಂತ ಆಶಾಭಾವನೆಯಿಂದ ಇದೀನಿ. ಇಂಡಿಪೆಂಡೆಂಟಾಗಿ ಹಳ್ಳಿ ಬರುವಾಗ ನಾನು ಈ ಪಕ್ಷಕ್ಕೆ ಬರಬೇಕು ಮತ್ತು ಕೂಡಬೇಕು ಅಂತ ಇರಲಿಲ್ಲ. ಸನ್ಮಾನ್ಯ ಶ್ರೀ MB ಪಾಟೀಲ್ರು, ಅವ್ರ ಸಹೋದರರಂಥ ಸುನೀಲ್ ಗೌಡರು ನನಗೆ ಕೆಲವು ಜನರನ್ನು ಕಳಿಸಿ ಮೊದಲು ಮಾತಾಡಿದ್ರು. ಇಲ್ಲ, ನೀವು ಕಾಂಗ್ರೆಸ್ಸಿಗೆ ಬರ್ರಿ, ನಿಮ್ಗೆ ಏನಾದರೂ ಅವಕಾಶ ಮಾಡಿಕೊಡ್ತೇವೆ ಅಂತ. ನಾನು ನನ್ನ ಸ್ನೇಹಿತರು ಮತ್ತು ರಾಜಕೀಯ ನಮ್ಮ ಜೊತೆ ಅತಿ ಹೆಚ್ಚು ಒಡನಾಟದಲ್ಲಿರೋರು ಯಶವಂತರಾಯಗೌಡ ಪಾಟೀಲ್, ಅವ್ರಿಗೆ ಕೇಳಿದೆ, ಗೌಡ್ರೆ ಈ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾನು ಏನು ಮಾಡ್ಬೇಕು? ಅವರು ನನಗೆ ಹೇಳಿದ್ರು, ನಿನ್ಗೆ ಒಳ್ಳೆಯ ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ, ನೀನು MB ಪಾಟೀಲ್ರ ವಿರೋಧ ಇಲೆಕ್ಷನ್ ಮಾಡಿರ್ಬೋದು, ಅದನ್ನು ಮರಿ. ನೀವೊಂದು ಪಕ್ಷದೊಳಗಿದ್ರೆ ನಿನ್ನ ವ್ಯಕ್ತಿತ್ವಕ್ಕೆ ಇವತ್ತಿಲ್ಲ ನಾಳೆ ಒಂದು ಅವಕಾಶ ಇರ್ತದೆ. ನೀ ಕಾಂಗ್ರೆಸ್ಗೆ ಜಾಯಿನ್ ಆಗೋದು ಒಳ್ಳೆಯದು ಅಂತಕ್ಕಂಥ ಸಲಹೆ ಅವರು ಕೊಟ್ಟರು. ನಿಮ್ಮ ಜೋಡಿ ಇದ್ದಂಥವರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಂಥವರು MLA ಆಗಿದ್ದಾರೆ ಸರ್. ತಾವು ಯಾಕೆ ಸರ್ ತಮ್ಮ ರಾಜಕೀಯ ಯಾಕೆ MLA ಆಗ್ತಾ ಇದ್ದೀನಿ? ಒಂದು ರೀತಿ ನಾನು ನಮ್ಮ ನಾಯಕರಿಗೆ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳಾಗ್ತಾ ಬಂದು 80 ವರ್ಷಗಳಾದರೂ ಕರ್ನಾಟಕದಲ್ಲಿ ಗಾಣಿಗೆ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಹೌದು ಸರ್. ಇವತ್ತಿಗೂ ಗಾಣಿಗೆ ಸಮಾಜದವರು ಒಬ್ಬರು ಮಂತ್ರಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಾಗ ಅಥವಾ ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಮಾತ್ರ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ 3 ಜನರಿಗೆ ಅವರು 5 ವರ್ಷ ಪೂರ್ತಿ ಕೊಡಲಿಲ್ಲ ಅಂದರೂ ಅಲ್ಪ ಅವಧಿಗೆ ಆದರೂ 3 ಜನರಿಗೆ ಮಂತ್ರಿ ಮಾಡ್ತಾರೆ. ಎಲ್ಲ ಸಮಾಜದವ್ರಿಗೆ ಕೊಡ್ರಿ, ನೀವು ಅವಕಾಶ ಮಾಡಿ ಕೊಡ್ರಿ, ನೀವು ಬೆಳೀರಿ, ಮತ್ತೊಬ್ಬರನ್ನ ಬೆಳೆಸ್ರಿ. ಮತ್ತು MB ಪಾಟೀಲ್ರನ್ನ ಕುರಿತು ನೇರವಾಗಿ ನಾನು ಹೇಳ್ಬೇಕಪ್ಪ ಅಂದ್ರೆ ಅವ್ರು ಮಾಡೋ ಕೆಲಸದ ಶೈಲಿ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಅವರು 2 ಸಚಿವರಾಗಿ, ನೀರಾವರಿ ಸಚಿವರಾಗಿ ಜಿಲ್ಲೆಯ ಜನತೆ ನೆನೆಸುವಂಥ ಕೆಲಸ ಮಾಡಿದ್ರು. ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರು, ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಭಾಳಷ್ಟು ಕೊಡುಗೆಗಳನ್ನು ತರ್ತಾರ ಅಂತಕ್ಕಂಥ ವಿಶ್ವಾಸ ನನಗೂ ಇದೆ, ಜಿಲ್ಲೆಯ ಜನತೆಗೂ ಇದೆ. ಲೋನಿಯವರು MLC ಪಕ್ಕ ಆಗಬಹುದು. ಅವ್ರು ಕೊಟ್ಟ ಮಾತಿಗೆ ಬದ್ಧರಾಗಿ ಕೆಲಸ ಮಾಡೋದು. ಬಟ್ ನನ್ನ ರಾಜಕೀಯ ಪ್ರವೇಶಕ್ಕೆ ನನ್ನ ತಂದೆಯವರು ಒಲವು ಇರಲಿಲ್ಲ. ಆದರೆ ನಮ್ಮ ಅಜ್ಜಂದು ಒಂದು ಒಳ್ಳೆಯ ಗುಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ನಾನು ದೇಶಕ್ಕಾಗಿ ಶ್ರಮಿಸಿದ್ದೀನಿ, ದೇಶಕ್ಕೆ ಸ್ವಾಭಿಮಾನದಿಂದ ದುಡಿದಿದ್ದೀನಿ. ಅವ್ರು ಕೊಡ್ತಕ್ಕಂಥ ಒಂದು ಪಗಾರು ಅಥವಾ ಗೌರವಧನವನ್ನು ತೊಗೊಂಡ್ರೆ ನಾನು ಅದರ ಆಸೆಗಾಗಿ ಮಾಡ್ದಂಗೆ ಆಗ್ತೈತಿ. ಮಜ್ಜ ಭಾಳ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ರು. ಅಂಥವ್ರ ಮೊಮ್ಮಗನಾಗಿ ಇದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ. ನಮ್ಮದು ಪ್ರಾಯಶಃ ಸರ್, ಈಗ ಕಾಂಗ್ರೆಸ್ ಪಕ್ಷ ಸರ್ ಗಾಣಿಗೆ ಸಮಾಜವನ್ನು ಮೇಲೆತ್ತಿ ಕೆಲಸನ ಮಾಡ್ತಾ ಇದ್ದೆ. ಯಾಕೆ ಸರ್? ನಾವೆಲ್ಲ ಜನತಾ ದಳದಿಂದ ಬಂದವ್ರು, ಜನತಾ ಪರಿವಾರದಿಂದ ಬಂದವರು. ಅವತ್ತು ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದ ತಕ್ಷಣ ಚುನಾವಣೆಗಳು ಬಂದು ಸ್ವಲ್ಪ ಯಾರೋ ಒತ್ತಾಯ ಮಾಡಿ ಅವ್ರನ್ನ ನಾಮಿನೇಷನ್ ಕೊಡ್ಲಾರ್ದಂಗೆ ಮಾಡಿ ಎಲ್ಲೋ ಕರ್ಕೊಂಡು ಹೋದರು. ಅಂಥ ಸಂದರ್ಭದೊಳಗೆ ರಾತ್ರಿ 2 ಗಂಟೆಗೆ ದೇವೇಗೌಡರು ನನಗೆ ಫೋನ್ ಹಚ್ಚಿ, ನೋಡಪ್ಪ, ನೀ ಚುನಾವಣೆ ಒಳಗೆ ಗೆದ್ದು ಬರ್ತಿ ಅಂತಕ್ಕಂಥ ಭರವಸೆ ನಾ ಕೊಡೋದಿಲ್ಲ, ಆದ್ರೆ ನಾವೊಬ್ಬ ದೇಶದ ಮಾಜಿ ಪ್ರಧಾನಿಯಾಗಿ 28 ಮತಕ್ಷೇತ್ರದೊಳಗೆ ನನ್ನ ಪಕ್ಷದ ಕ್ಯಾಂಡಿಡೇಟ್ ನಿಲ್ಲಬೇಕು, ನಮಗೆ ಅವಕಾಶನೇ ಸಿಗ್ತಾ ಇಲ್ಲಲ್ಲ ಅನ್ನೋ ಉದ್ದೇಶದಿಂದನೇ ಮೊನ್ನೆ ಸಲ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾಯ್ತು. ನಾನು ಒಂದು ಉದ್ದೇಶ ಇತ್ತು ಇಂಡಿಪೆಂಡೆಂಟ್ ನಿಲ್ಲುವಾಗ, ಜಾತ್ಯತೀತ ಪಕ್ಷ ಇದು ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜಗಳನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ನಾನು ಗಾಣಿಗ ಸಮಾಜವನ್ನು ಪ್ರತಿನಿಧಿಸೋದ್ರಿಂದ ನಮ್ಮ ಸಮಾಜಕ್ಕೆ ಯಾರೂ ಇಲ್ಲ. ಕನಿಷ್ಠ ಒಂದು 20 ಮತಕ್ಷೇತ್ರದೊಳಗೆ ಕಾಂಗ್ರೆಸ್ ಆರಿಸಿ ಬರ್ಲಿಕ್ಕೆ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಪ್ರವೇಶನೇ ಕಾರಣ ಆಯಿತು. ನಮಗೆ ನೋವಿದೆ, ಇನ್ನೂವರೆಗೆ ಸರ್ಕಾರ ಅವರನ್ನು ಸಚಿವ ಸಂಪುಟದೊಳಗೆ ತೊಗೊಂಡಿಲ್ಲ ಅಂತಕ್ಕಂಥ ನೋವಿದೆ.
ಇವತ್ತು ತಮ್ಮ ವಾಹಿನಿಯ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಶೀಘ್ರವಾಗಿ ನೀವು ಸಚಿವ ಸಂಪುಟದೊಳಗೆ ಅವಕಾಶ ಮಾಡಿ ಕೊಟ್ಟಿದ್ದೇ ಆದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮಾಜದ ಇನ್ನೂ ಹೆಚ್ಚಿನ ಬೆಂಬಲ ಮುಂದಿನ ದಿನಮಾನದೊಳಗೆ ಸಿಗ್ತೈತಿ. ಸರ್, ಈಗ ಕಾಂಗ್ರೆಸ್ ಪಕ್ಷ ಸರ್ ಗಾಣಿಗೆ ಸಮಾಜವನ್ನು ಮೇಲೆತ್ತಿ ಕೆಲಸನ ಮಾಡ್ತಾ ಇದ್ದಾರೆ. ಯಾಕೆ ಸರ್ ನೀವು ಒಪ್ಕೊಳ್ತೀರಿ? ಮೊನ್ನೆ ಇಲೆಕ್ಷನ್ದೊಳಗೆ ಸೌದಿಯವರು ಬರೋದ್ರಿಂದ 15-25 ಸೀಟ್ ತಕ್ಕನೂ ಅವಕಾಶಗಳು ಹೆಚ್ಚಾದವು ಅಂತಕ್ಕಂಥ ಮಾತನ್ನು ನೀವು ಒಪ್ಕೊಳ್ತೀರಿ. ಇದ್ರೂ ನೀವು ಅಂಥ ನಾಯಕರಿಗೆ ನೀವು ಇವತ್ತಿನ ತಕ್ಕ ಕಾಯಿಸ್ತೀರಿಪ್ಪ ಅಂದ್ರೆ ಪ್ರಾಯಶಃ ಅದು ಮುಂದಿನ ದಿನಮಾನದೊಳಗೆ ನಾವು ಏನು ಮಾತಾಡಬೇಕು ತಿಳಿತಾ ಇದೆ. ಮಲ್ಲೂರು ನೀವು ಮುಂದೇನು ಎಮ್.ಎಲ್.ಎನ ಅಥವಾ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ ಸೀಮಿತ? ಇಲ್ಲ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. ಸ್ವತಂತ್ರ ಪೂರ್ವದಲ್ಲಿ ಅಥವಾ ಈ ದೇಶಕ್ಕೆ ಏನು 1889ರಲ್ಲಿ ವಿದ್ಯುತ್ ಇರಲಿಲ್ಲ, ಅವಾಗ ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಬೆಳಗಬೇಕಾದ್ರೆ ಗಾಣಿಗರು ತೆಗೆದಂಥ ತೈಲದಿಂದ ಬೆಳಗ್ತಿತ್ತು.